ಸಾಲಿನಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಇಲಾಖೆಯಿಂದ ನಮಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣವನ್ನು ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಇಲಾಖೆಯಿಂದ ಆಡಿಟ್ ಮಾಡ್ತಾರೆ. ಲೆಕ್ಕ ಪರಿಶೋಧನೆಯನ್ನು ಮಾಡಿದರು. ಎಷ್ಟು 26, 27, 28 ಈ 3 ದಿನಗಳು ನಮಗೆ ಪರಿಶೋಧನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇವತ್ತು ನಮ್ಮಲ್ಲಿ ನಿಮ್ಮೆಲ್ಲರನ್ನು ಕರೆದು ಮಂಡಿಸ್ತಾ ಇದ್ದಾರೆ ಈ ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ. ಹಾಗಾಗಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ SDMC ಅಧ್ಯಕ್ಷರಾದಂಥ ಶ್ರೀಮತಿ ಸುನೀತಾರವರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ನಾವು ಸ್ವಾಗತ ನೆಕ್ಸ್ಟ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸುಮ್ಮನೆ ಒಂದು ಪ್ರಾಸ್ತಾವಿಕವಾಗಿ ವಿಚಾರ ಹೇಳ್ತಾ ಇರೋದು. ಇವ್ರನ್ನ ಅಧ್ಯಕ್ಷತೆಯನ್ನು ನಮ್ಮ ಸುನೀತಾ ವಹಿಸ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಚಾಲನೆಯನ್ನು ಕೊಡ್ತಾ ಇದ್ವಿ. ವೈಷ್ಣವಿ ಮತ್ತು ಅಪೂರ್ವ ಇಬ್ಬರು ಬಂದು ಇದು ಮಾಡಿ ಪೂರ್ವಿತಾ ನಡೆಯಲಿಕ್ಕೆ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಅದನ್ನ ಎಲ್ಲರೂ ಸಾಮಾನ್ಯ ಪ್ರಾರ್ಥನೆಯನ್ನು ಯಾವ ರೀತಿ ಮಾಡ್ತೀವಿ ಅಂದ್ರೆ ನಾವು ಒಂದು ಭಕ್ತಿಗೀತೆ ಮೂಲಕ ಪ್ರಾರ್ಥನೆ ಮಾಡ್ತೀವಿ. ಅದನ್ನ ನಮ್ಮ ಮಕ್ಕಳು ವಿನೂತನವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಈ ಒಂದು ಪ್ರಾರ್ಥನೆಯನ್ನು ನಡೆಸಿಕೊಡ್ತಾರೆ. ಅವರಿಗೆ ನಾವು ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಮತ್ತು ನಮ್ಮ ಎಲ್ಲ SDMC ಸದಸ್ಯರನ್ನ ಸ್ವಾಗತಿಸಿದ್ದಾರೆ. ನಮ್ಮ ಶಾಲೆಯ ಶಿಕ್ಷಕರಾದಂತಹ ಮಾಧವಯ್ಯ ಏನು 2025-26ನೇ ಸಾಲು ಈ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕಳೆದ 2-3 ದಿನಗಳಿಂದ ಮಾಡಿ ಇವತ್ತು ಕೊನೆಯ ದಿನದಲ್ಲಿ ಒಂದು ಸಮಾರೋಪವನ್ನು ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಸಭೆಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಮತಿ ಸುನೀತಾರವರು ಅಧ್ಯಕ್ಷತೆ ವಹಿಸಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಒಪ್ಪಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಈ ಒಂದು ಪರಿಶೋಧನೆ ಕಾರ್ಯಕ್ರಮದ ಮುಖ್ಯಸ್ಥರಾದಂಥ ರೂಪಾ ಅವರು ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಸ್ವಾಗತ. ಪಂಚಾಯಿತಿ ಗ್ರಾಮ ಪಂಚಾಯತಿ ಪ್ರತಿನಿಧಿಯಾಗಿ ಪಂಚಾಯತಿ ಕಾರ್ಯದರ್ಶಿಗಳಾದಂಥ ಶ್ರೀ ಗಣೇಶ್ ಸರ್ ಇದ್ದಾರೆ. ಅವರು ಕೂಡ ನನ್ನ ಸ್ವಾಗತವನ್ನು SDMC ಉಪಾಧ್ಯಕ್ಷರಾದಂಥ ನಾಗರಾಜು ಕೂಡ ಇಲ್ಲಿ ನಮ್ಮ ಇದ್ದಾರೆ. ನಾವೆಲ್ಲರೂ ನೋಡಿ ಇವತ್ತು ಒಂದು ಮೀಟಿಂಗ್ ಅಂತ ಅಂದಾಗಲೇ ಇವತ್ತು ತುಂಬಾ ಕೆಲಸ ಇನ್ಮೇಲೆ ನನಗೆ ನೀವೆಲ್ಲ ಇಲ್ಲಿ ಇದ್ದೀರಾ ಅನ್ನೋದು ಅಂದ್ರೆ ತುಂಬಾ ಕೆಲಸಗಳ ನಡುವೆ ಇಲ್ಲಿ ಬಂದಿದ್ದೀವಿ. ಸೊ ನಿಮ್ಮ ಟೈಮ್ ನಾವು ಹೆಚ್ಚು ಇದು ಮಾಡಲ್ಲ ಅಂತ ಹೇಳ್ತಾ ತಾವೆಲ್ಲರೂ SDMC ಸದಸ್ಯರು ಹಿರಿಯರು ಯಾರೆಲ್ಲ ಇದ್ದೀರಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ
ಶಾಲೆಯ ಮಕ್ಕಳು ಅವರು ನಾವು ಅರ್ಧ ಭಾಗ ಆದರೆ ಅವರು ಈ ಶಾಲೆಯ ಅರ್ಧ. ಹಾಗಾಗಿ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿ ಮಹೋದಯರನ್ನು ಸ್ವಾಗತಿಸಿದಂಥ ಶ್ರೀಯುತ ಮಾದೇವೇಂದ್ರ ಸರ್ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಅತಿಥಿ ಮಹೋದಯರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗುವುದರ ಮೂಲಕ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಯ ಕೋರಿಕೆಯನ್ನು ಹಂಗೆ ದೀಪವನ್ನು ಬೆಳಗಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮಂಡ್ಯ ತಾಲೂಕು ಪಂಚಾಯಿತಿಯ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೂಪಾಂಕರಮ್ಮನವರು ನುಡಿಯನ್ನು ಆಡಬೇಕು ಅಂತ ಹೇಳಿ ಅವರಿಗೆ ವಿನಿಯೋಗವನ್ನು ಕೇಳ್ತೇವೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಇಂದು ನಮಗೆ ಹಿರಿಯರು ಹಾಕಿಕೊಟ್ಟಂತಹ ಸನ್ಮಾರ್ಗದಲ್ಲಿ ತಂದೆ, ತಾಯಿ, ಗುರುಗಳು ಹಾಗೂ ಹಿರಿಯರನ್ನು ಪೂಜ್ಯ ಭಾವದಿಂದ ಗೌರವಿಸುವುದು, ಸತ್ಕರಿಸುವುದು ನಮ್ಮ ಕಡೆಗೆ ಹೋಗುವುದು ಆಗಮಿಸಿ ಆಸೀನರಾಗಿರುವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಒಂದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಲೆಕ್ಕ ಸಹಾಯಕರು ಹಾಗೂ STMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಮ್ಮ ಪೋಷಕ ವರ್ಗದವರು ಹಾಗೂ ಎಲ್ಲ ಸಾರ್ವಜನಿಕರು, ನಮ್ಮ ಮುದ್ದಿನ ಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ 2023-24ನೇ ಸಾಲಿನಲ್ಲಿ ನಿಮ್ಮ ಶಾಲೆಗೆ ಏನೆಲ್ಲ ಅನುದಾನಗಳು ಬಂದಿತ್ತು, ಅದು ಸಮರ್ಪಕವಾಗಿ ನಿರ್ವಹಣೆಯಾಗಿದೆಯಾ, ಮಕ್ಕಳಿಗೆ ಈ ಅನುದಾನಗಳು ತಲುಪಿದೆಯಾ, ಜೊತೆಗೆ ಸಮುದಾಯದವರೆಗೂ ಕೂಡ ಮಾಹಿತಿ ಲಭ್ಯವಿದೆಯಾ ಅನ್ನೋ ನಿಟ್ಟಿನಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸುತ್ತಿರೋದು. ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲವು ಪ್ರಶ್ನಾವಳಿಗಳನ್ನ ಕೊಟ್ಟಿದ್ದಾರೆ. ಆ ಪ್ರಶ್ನಾವಳಿಗಳ ಮುಖಾಂತರ ನಾವು ವರದಿಯನ್ನ ತಯಾರು ಮಾಡಿ ಒಂದು ಪೋಷಕರ ಮುಂದೆ ನಾವು ಚರ್ಚೆ ಮಾಡಬೇಕು, ಸಮುದಾಯದತ್ತವಾಗಿ ನಾವು ಚರ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಪೋಷಕರ ಸಭೆಯನ್ನ ಆಯೋಜಿಸಲು ನಿಮ್ಮ ಕುಂದುಕೊರತೆಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು, ಜೊತೆಗೆ ಮಕ್ಕಳ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಾವು ತಿಳ್ಕೊಂಡು ಅದನ್ನ ವರದಿಯನ್ನ ಮಾಡಿ ನಡವಳಿಯನ್ನ ಮಾಡಿ ಜಿಲ್ಲಾ ಪಂಚಾಯತಿ ಮತ್ತು ಶಿಕ್ಷಣ ಇಲಾಖೆಗೆ ನಾವು ಸಲ್ಲಿಸಬೇಕಂತ ಹೇಳಿ ಆದೇಶ ಆಗಿದ್ರು. ಅದರಂತೆ ನಾವು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಆ ಯೋಜನೆಯ ಮುಖ್ಯ ನಿರೀಕ್ಷೆಗಳ ಬಗ್ಗೆ ಹೇಳೋದಾದ್ರೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಮತ್ತು ಮಕ್ಕಳ ಕಲಿಕಾ ಫಲಿತಾಂಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಜೊತೆಗೆ ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಅಸಮಾನತೆಯನ್ನ ಹೋಗಲಾಡ್ತಕ್ಕಂಥದ್ದು. ಅಂದ್ರೆ ನಾವೆಲ್ಲರೂ ಒಂದೇ ಭಾವನೆಯಿಂದ ಒಂದು ಪ್ರಕ್ರಿಯೆಯನ್ನ ನಡೆಸ್ತಕ್ಕಂಥದ್ದು. ಜೊತೆಗೆ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆ RTE 2009ರಲ್ಲಿ ಅನುಷ್ಠಾನವಾಗಿದ್ದು ರಾಜ್ಯಾದ್ಯಂತ ಬೆಂಬಲಿಸುತ್ತೆ. ಯಾಕಪ್ಪ ಅಂದ್ರೆ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣವನ್ನ ಕೊಡಬೇಕು. ಮಕ್ಕಳು ಯಾವುದೇ ಒಂದು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರತಕ್ಕಂಥದ್ದು. ಸರ್ವ ಶಿಕ್ಷಣ ಅಭಿಯಾನ SSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA ಮತ್ತು ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಶನ್ ಅನ್ನ ಪ್ರಯೋಜಿತ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಶಿಕ್ಷಣ ಯೋಜನೆಯನ್ನ ನಿರೂಪಿಸಲಾಗಿದೆ. ಇದು ನಿರೀಕ್ಷೆಗಳ ಬಗ್ಗೆ ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಗುಣಮಟ್ಟ ಮತ್ತು ಶಿಕ್ಷಕರ ಔದ್ಯೋಗೀಕರಣಗಳನ್ನ ಹೆಚ್ಚಿಸ್ತಕ್ಕಂಥದ್ದು. ಮತ್ತೆ ಯೋಜನೆ ಎಲ್ಲ ಪೋಷಕರು ಜೊತೆಗೆ ಗ್ರಾಮಸ್ಥರು ಕೂಡ ಸಹಕಾರ ನೀಡಬೇಕು. ಎಲ್ಲ ಒಂದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ, ಇನ್ನು ಡ್ರಾಪ್ ಔಟ್ ಮಕ್ಕಳ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ 23-24 ಶಾಲೆಗೆ ಸೇರಿ 1 ತಿಂಗಳು 15 ದಿನ ಬಂದು ಅಡ್ಮಿಷನ್ ಆಗಿ ಶಾಲೆಯಿಂದ ಹೊರಗುಳಿದಿರುವಂತ ಮಕ್ಕಳಿಲ್ಲ. ಶಾಲೆಗೆ ಬರ್ದೇ ಇರುವಂತ ಮಕ್ಕಳೇನಾದ್ರು ನಿಮ್ಮ ಗ್ರಾಮದಲ್ಲಿ ಇದ್ರೆ ನೀವು ತಿಳಿಸ್ಬೋದು ದಯಮಾಡಿ. ಏಕೆಂದ್ರೆ ನಾವು ಮನೆ ಭೇಟಿಯನ್ನ ಮಾಡಿದ್ದಾರೆ, ನಮ್ಮ ಹರೀಶ್ ಅವರು, ಶ್ರೀನಿವಾಸ್ ಅವರು ಎಲ್ಲರೂ ಬಂದು ಯಾವುದೇ ಅಂಶಗಳು ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಶಿಕ್ಷಕರು ಕೂಡ ಹೇಳಿದ್ದಾರೆ ಪ್ರಸ್ತುತ ಸಾಲಿನಲ್ಲಿ ಏನಾದ್ರು ಮಕ್ಕಳು ಅಬ್ಸೆಂಟ್ ಆಗ್ತಾ ಇದಾರ ಅಂತ ಕೇಳಿದ್ದೆ. ಒಂದು ಮಗು ಏನೋ ಅಬ್ಸೆಂಟ್ ಆಗಿದೆ, ಹಬ್ಬ ಅಂತ ಕರ್ಕೊಂಡೋಗಿದ್ದಾರೆ ಅಂದ್ರು.
ಯಾಕಂದ್ರೆ ಪೋಷಕರಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ಪ್ರತಿದಿನ ಶಾಲೆಗೆ ಮಕ್ಕಳನ್ನ ಕಳಿಸಿ. ನೀವು ಹಬ್ಬ ನಿರಂತರವಾಗಿ ಬರ್ತಾ ಇರುತ್ತೆ. ಈಗ ಇದು ಹೋಯ್ತು, ಶಿವರಾತ್ರಿ ಹೋಯ್ತು, ಯುಗಾದಿ ಬರುತ್ತೆ, ಹೊಸ ವರ್ಷ ಮತ್ತೆ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮಕ್ಕಳ ರಜಾ ಹಾಕೋಬಿಟ್ರೆ ಪ್ರತಿ ವರ್ಷ ಅವ್ರು ಬೆಳೀತಾ ಬೆಳೀತಾ ಈಗ LPS ಅಲ್ಲಿ ಇದ್ದಾರೆ, ಹಿರಿಯ ಪ್ರಾಥಮಿಕ ಹೋಗ್ತಾರೆ, ಪ್ರೌಢಶಾಲೆಗೆ ಹೋಗ್ತಾರೆ. ನಾವು ಒಂದಿನ ಅಭ್ಯಾಸ ಮಾಡ್ಬಿಟ್ರೆ ಅವ್ರು ಅದನ್ನೇ ಕೇಳ್ತಾ ಹಾಕಿದ್ದಾರೆ. ಹಾಕಿರುವಂತ ಮಕ್ಕಳಿಗೆ ಎಷ್ಟು ಜನಕ್ಕೆ ಬಂದಿದೆ, ನೀವು ನೋಡಿದಂತವ್ರಿಗೆ ಬಂದಿಲ್ವಾ ಅನ್ನೋ ಮಾಹಿತಿಯನ್ನ ನಾವು ಹೊರಗೆ ಕಳಿಸಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಪೋಷಕರು ಬಂದಿರೋದ್ರಿಂದ ನಿಮ್ಮಲ್ಲೇ ಒಂದು ಮಾಹಿತಿಯನ್ನ ಕೇಳಬೇಕು ಅಂತ. ನೀವು ಅಪ್ಲಿಕೇಶನ್ ಹಾಕಿದ್ದು ಬಂದಿಲ್ಲ ಸರ್, ನೀವು ಹಾಕ್ಸಿದ್ರಾ ಸರ್? ಈಗಲೇ ಸರ್ ಇನ್ನೊಂದು ಉಳಿದ ವರ್ಗಗಳ ಬಟ್ ನಾವು ಸರ್ ನಮ್ಮನೆ ನಮಗೂ ನೆನಪಿಂದ ಬಂದಿದ್ರು, ಅವಾಗ ಕೇಳಿದ್ರು, ಆಲ್ರೆಡಿ ಬಂದಿದ್ರು, ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರ್ಯಾರು ಬಂದಿದೆ ಅವ್ರಿಗೆ ಗೊತ್ತಾದ್ರೆ ನಿಮ್ಮ ಅವ್ರಿಗೂ ಹೇಳಿ. ಯಾಕಂದ್ರೆ ಅವ್ರು ಇಷ್ಟು ದಿನ ಅಂತ ಟೈಮ್ ಕೊಟ್ಬಿಡ್ತಾರೆ, 15 ದಿನ, ಒಂದು ವಾರ ಅಂತ ಸಂದರ್ಭದಲ್ಲಿ ಈಗ ಆನ್ಲೈನ್ ಚೆಕ್ ಮಾಡೋರು ಇರ್ತಾರೆ, ಅವ್ರ ಕೆಲಸದ ಪತ್ರದಲ್ಲಿ ಚೆಕ್ ಮಾಡೋರು ಗೊತ್ತಿರುವಂತ ಶಿಕ್ಷಕರು ಒಬ್ರು ಹೇಳ್ಬಿಟ್ರೆ ಎಲ್ಲಾ ಪೇರೆಂಟ್ಸ್ ಗಳಿಗೂ ಅವ್ರ ಮಾಹಿತಿಯನ್ನ ತಿಳಿಸ್ತಾರೆ. ಆಯ್ತಾ? ಹಾಗೆ ಸರ್, ಯಾಕಂದ್ರೆ ಮಕ್ಕಳಿಗೆ ಒಂದು ಸಹಾಯಧನ ಆಯ್ತು, ಅದನ್ನ ನಾವು ಕೂಡ ವರದಿನಲ್ಲಿ ತೋರಿಸ್ತೀವಿ. ಇನ್ನು ನಿಯಮಾನುಸಾರ ಹರ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆಯನ್ನ ಭರಿಸಿರೋ ಬಗ್ಗೆ ಹೇಳಿದ್ರೆ LPS ಶಾಲೆಯಿಂದ 5 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಿಂದ ಬಂದ್ರೆ ಮಾತ್ರ ಸಾರಿಗೆ ಭತ್ಯೆಯನ್ನ ಭರಿಸುವಂತದ್ದು. ಸ್ಥಳೀಯ ಮಕ್ಕಳೇ ಬರ್ತಿರೋದ್ರಿಂದ ಯಾವುದೇ ಒಂದು ಸಾರಿಗೆ ಭತ್ಯೆಯನ್ನ ಖರ್ಚು ಮಾಡಿರೋದು ಕಂಡು ಬಂದಿಲ್ಲ. ಇನ್ನು ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ 4 ಕೊಠಡಿಗಳು ಲಭ್ಯವಿರುವಂತದ್ದು. ಕಲಿಕಲಿಗೆ 1, 4-5ಕ್ಕೆ 1 ಅಡುಗೆ ಮನೆ, 1 ದಾಸ್ತಾನು ಕೊಠಡಿಯನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊತಿದ್ದಾರೆ. ಒಂದು ಕೊಠಡಿಯನ್ನು ದುರಸ್ತಿಯಲ್ಲಿದೆ ಅಂತ ಮಾಹಿತಿಯನ್ನು ನೀಡಿದರೆ ಅದನ್ನ ನಾವು ತಾಲೂಕು ಪಂಚಾಯತಿಗೆ ಮತ್ತೆ ಜಿಲ್ಲಾ ಪಂಚಾಯತಿಗೆ ತಿಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಲೆಕ್ಕ ಸಹಾಯಕರು ಬಂದಿದ್ದಾರೆ. ಅವರ ಒಂದು ಗ್ರಾಮ ಪಂಚಾಯತಿ ಅನುದಾನದಲ್ಲಿ 15 ಫೈನಾನ್ಸ್ ಇರ್ಬೋದು, ಯೋಜನೆಗೆ ಸೇರಿಸಿ ಒಂದು ಖರ್ಚು ಭರಿಸಲಿಕ್ಕೆ ಅವಕಾಶ ಇದೆ. ಅದನ್ನ ಮುಂದಿನ ಮಾಹಿತಿಯನ್ನು ಅವರು ಕೊಡ್ತಾರೆ. ಇನ್ನು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಸಾಕಷ್ಟು ಶೌಚಾಲಯ ಮತ್ತೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಶೌಚಾಲಯದಲ್ಲಿ ನೀರಿದೆಯಾ? ಪ್ರತಿದಿನ ನಲ್ಲಿ ನೀರು ಬರ್ತದ? ಈಗ ಹೆಣ್ಮಕ್ಳಿಗೆ ಒಂದು ದುರಸ್ತಿಯಲ್ಲಿ ಇದೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ನೀವು ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಅನುದಾನವನ್ನು ಖರ್ಚು ಪಡಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಹಾಕಿ ಅಧ್ಯಕ್ಷ ನೀವು ಹಾಕಿ, ಇಲ್ಲಾಂದ್ರೆ ಸರ್ಗೆಲಾದ್ರೂ ಹೇಳ್ಬಿಟ್ಟು ಹಾಕ್ಸಿ. ಯಾಕಂದ್ರೆ 2 ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಅನುದಾನದಲ್ಲಿ ನೀವು ಶೌಚಾಲಯನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸಾಕಷ್ಟು ನೀರಿದೆಯಪ್ಪ ಶೌಚಾಲಯದಲ್ಲಿ? ಶೌಚಾಲಯಕ್ಕೆ ಹೋಗ್ತೀವಲ್ಲ ಮನೆಗೆ ಕೊಡ್ತಾರ? ಪಕ್ಕ ಇದೆ ಮನೆಗಳು ಅಂತನ? ಹೆಣ್ಮಕ್ಳ ಹೋಗ್ಬಾರ್ದು ಶಾಲೆ ಮುಗಿದು ನೀವು 10 ಗಂಟೆಗೆ ಎಷ್ಟು ಗಂಟೆಗೆ ಬರ್ತೀರಾ ಪ್ರತಿದಿನ ಶಾಲೆಗೆ? 9:30 ಬರ್ತೀರಾ? ಹೌದಾ? ಅವಾಗ ಯಾಕಂದ್ರೆ ಸರ್ಕಾರ ಸ್ವಚ್ಛಗೊಳಿಸಲಿಕ್ಕೂ ಸ್ವಲ್ಪ ಅನುದಾನವನ್ನ, ಇದಿಷ್ಟು ಅನುದಾನವನ್ನ ಅಂತ ಕೊಡ್ತಿರುತ್ತೆ. ಅವಾಗ 1 ವಾರ 15 ದಿನಕ್ಕೆ ಒಂದ್ಸರಿ ಸ್ವಚ್ಛಗೊಳಿಸ್ತಿದೀವಿ ಅಂತ ಸರ್ ಹೇಳಿದ್ದಾರೆ. ಹಾಗಾಗಿ ಯಾಕಂದ್ರೆ ಯಾವ್ದು ನೀಟಾಗಿ ಇಟ್ಕೋಬೇಕು. ಯಾಕಂದ್ರೆ ಎಲ್ಲ ನೀವು ಓದಂತ ಸಂದರ್ಭದಲ್ಲಿ ಯಾಕಂದ್ರೆ ಕಾಂಪೌಂಡ್ ಇಲ್ಲ ಅಂದ್ರೆ ಕೀ ಹಾಕೊಂಡು ಹೋಗುವಂತದ್ದು. ಈಗ ನಮ್ಮನೆ ಆದ್ರೆ ನಾವ್ ಹಾಗೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀವ, ನೀಟಾಗಿ ಇಟ್ಕೊತೀವಲ್ವ. ಅದೇ ರೀತಿ ಹೋಗುವಂತ ಸಂದರ್ಭದಲ್ಲಿ ಆಯ ಕೂಡ ಇದ್ದಾರೆ. ಯಾಕಂದ್ರೆ ವಿಶೇಷವಾಗಿ ಶಾಲೆ ಗಮನಿಸಿದ್ದು ಆಯ ನಾವು ಎಂದೆಂದು ಸುಮಾರು ಸ್ಕೂಲಲ್ಲಿ ನೋಡಿದ್ವಿ. ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೇ 100 ಮಕ್ಳು 80 ಮಕ್ಳು ಇದ್ರು ಆಯ ಇಲ್ಲ. ಯಾಕಂದ್ರೆ ಶಾಲೆಯಲ್ಲಿ ಇದ್ದಾರೆ ಅಂದ್ರೆ ಅದೇ ಒಂದು ಗ್ರೇಟ್ ಅಂತ ಅನ್ಕೊಂಡ್ವಿ. ಬಂದ ತಕ್ಷಣ ಅವರೇ ಸ್ವಚ್ಛಗೊಳಿಸ್ಕೊಡ್ತಾರೆ. ಶಾಲಾ ಆವರಣ ಇರ್ಬೋದು, ರೂಮ್ಸ್ ಗಳು ಇರ್ಬೋದು, ಎಲ್ಲವನ್ನು ಅವರೇ ಕ್ಲೀನ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಸರ್.
ಇನ್ನು ಸಾಕಷ್ಟು ನೀರಿದೆಯಾ ನಿಮ್ಮ ಶಾಲೆಯಲ್ಲಿ ಕುಡಿಯೋದಕ್ಕೆ? ರೋ ಪ್ಲಾಂಟ್ ಇಂದ ತಂದ್ಕೊಡ್ಬೇಕು ಅಂತ ಇದೆ ಸರ್. ಕಾವೇರಿ ವಾಟರ್ ನಾನೇ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಪ್ರತಿದಿನ ನೀವು ಎಷ್ಟು ನೀರು ಕುಡಿತೀರಾ? ಊಟ ಬಿಸಿ ಊಟ ಇದೆ ಅಲ್ವಾ? ನಿಮ್ಮ ಪ್ರಶ್ನಾವಳಿಗಳೇ ಈಗ ಊಟ ನಿಮ್ಮ ಶಾಲೆಯಲ್ಲಿ ಬಿಸಿ ಊಟ ಇದೆ ಅಲ್ವಾ? ಎಷ್ಟು ಗಂಟೆ ಊಟ ಮಾಡ್ತೀರಾ? 1 ಗಂಟೆ ಪ್ರತಿದಿನ ಊಟ ಮಾಡ್ತೀರಾ. ಮೆನು ಚಾರ್ಟ್ ಗೊತ್ತಿದ್ಯಾ? ಮೆನು ಚಾರ್ಟ್ ಅಂದ್ರೆ ಏನೋ ಗೊತ್ತಿದ್ಯಾ? ವಾರದಲ್ಲಿ 6 ದಿನ ಏನೇನೆಲ್ಲ ಅಡುಗೆಯನ್ನ ಮಾಡ್ಬೇಕು ಅಂತ ನೋಡಿದೀರಾ? ನೋಡಿದೀರಾ? ಸೋಮವಾರ ಏನ್ ಮಾಡ್ಬೇಕು, ಮಂಗಳವಾರ ಏನ್ ಮಾಡ್ಬೇಕು, ಶನಿವಾರ ಹೊರಗಡೆ ಪ್ರತಿದಿನ ಅಡುಗೆ ಮಾಡ್ಬೇಕಂತ ಮಾರ್ಗಸೂಚಿ ಇದೆ. ಅದ್ರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಅಡುಗೆ ಮಾಡ್ಬೇಕು. ಈಗ ನಿರಂತರವಾದ ವಂಶಿರವಾಗಿ ಯೋಜನೆ, ಶಾಲೆಗೆ ಬಂದ ತಕ್ಷಣ ಹಾಲು ಕೊಡ್ತಾರ, ಪ್ರೇಯರ್ ಆದ್ಮೇಲೆ ಎಲ್ರು ಹೊಟ್ಟೆ ತಿಂತೀರಾ? ಈಗ ಮೊದಲೆಲ್ಲ ಮಂಗಳವಾರ ಶುಕ್ರವಾರ ಮಾತ್ರ ಹೊಟ್ಟೆ ಕೊಡ್ತಾ ಇದ್ರು. ಈಗ ಪ್ರತಿದಿನ ಸರ್ಕಾರ ಹೊಟ್ಟೆ ಕೊಡ್ತಾ ಇದೆ. ಎಲ್ಲರೂ ತಿಂತೀರಾ? ತಿಂದಿರೋರು ಎಷ್ಟು ಜನ ಇದ್ರಿ? ಕೈ ಎತ್ತಿ ನೋಡಿ. ಹೊಟ್ಟೆ ತಿಂದಿರೋ ಹೊಟ್ಟೆ ತಿನ್ನೋದ್ರಿಂದ ಏನ್ ಉಪಯೋಗ ಆಗುತ್ತೆ ಹೇಳಿ ನೀವು? ನೋಡಿ 3 ಜನ ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ, ತುಂಬಾ ವೀಕ್ ಇದ್ದಾರೆ. ಅವ್ರು ಚೆನ್ನಾಗಿ ನೀರ್ ಕುಡಿಬೇಕು. ಎಷ್ಟು ಲೀಟರ್ ನೀರ್ ಕುಡಿದ್ಯಾ? ಪ್ರತಿದಿನ ನೀವು 1.5 ಈಗ ನಮ್ಗೆ ಅದರಲ್ಲೇ ಗೈಡೆನ್ಸ್ ಅಲ್ಲೇ ಕೊಟ್ಟಿದ್ದಾರೆ 1.5 ಲೀಟರ್ ಮಕ್ಕಳು ಪ್ರತಿದಿನ ನೀರು ಕುಡಿಬೇಕು. ನಿಮ್ಗೆ ಹೆಣ್ಮಕ್ಳಿಗೆ ಬಿಸಿನೀರ್ ಬೇಕು ಅಂತಂದ್ರೆ ನಿಮ್ಮ ಅಡ್ಗೆ ಅಮ್ಮ ಬಿಸಿನೀರು ಕಾಯಿಸ್ಕೊಡುವಂತದ್ದು. ಪ್ರತಿದಿನ ನೀವು 1.5 ಲೀಟರ್ ನೀರು ಕುಡಿಯಿರಿ. ಯಾಕಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ನೀವು ಪ್ರೈಮರಿ ಸ್ಕೂಲ್ಗೆ ಹೋಗುವಂತರು ಮತ್ತೆ ಪ್ರೌಢಶಾಲೆಗೆ ಹೋಗುವಂತ ಮಕ್ಕಳು ನಿಮ್ಮ ಬೆಳವಣಿಗೆ ಚೆನ್ನಾಗಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ನಿರ್ದಿಷ್ಟ ಅನುದಾನವನ್ನ ಖರ್ಚು ಮಾಡ್ತಾ ಇರುವಂತದ್ದು. ಪ್ರತಿದಿನ ನಾಳೆ ಕುಡಿತೀರಾ? ಇಲ್ಲೆಲ್ಲ ನಿಮ್ಮ ಅಮ್ಮ ಬಂದಿದ್ದಾರಾ? ಯಾರು ಬಂದಿದ್ದಾರೆ? ಈಗ ನಿಮ್ಮ ಮಗಳು ಚೆನ್ನಾಗಿ ಸರ್ಕಾರ ನಿರಂತರವಾಗಿ ಬಿಸಿ ಊಟ ಯೋಜನೆ ಮಾಡುವಂತದ್ದು. ಸಮವಸ್ತ್ರ ಎಲ್ಲ ಕೊಟ್ಟಿದ್ದಾರಾ ನಿಮ್ಗೆ? ಸಮವಸ್ತ್ರ ಯೂನಿಫಾರ್ಮ್ಸ್ ಪಠ್ಯ ಪುಸ್ತಕ ಕೊಟ್ಟಿದ್ದಾರಾ? ಶೂ ಅಂಡ್ ಸಾಕ್ಸ್ ಕೊಟ್ಟಿದ್ದಾರಾ? ಈಗ 1 ಜೊತೆ ಶೂ 2 ಜೊತೆ ಸಾಕ್ಸ್ ಕೊಡ್ಬೇಕಂತ ಇದೆ. ಕೊಟ್ಟಿದ್ದಾರಾ? ಈ ವರ್ಷ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು ಸರ್. ಕೊಟ್ಟಿದೀವಿ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಬಂದ್ರು ಕೂಡ ನಿಮ್ಗೆ ಕೊಡ್ತಾರೆ ಆಯ್ತಾ? ಆ ವರ್ಷ ಕೊಟ್ಟಿರುವಂತದನ್ನ ನೀವು ಬಳಕೆ ಮಾಡ್ಕೊಂಡಿದ್ದೀರಾ? ಇದನ್ನ ನಾವು ಪ್ರಶ್ನಾವಳಿ ಪೋಷಕರ ಮುಂದೆ ಯಾಕೆ ಚರ್ಚೆ ಮಾಡ್ತಿದೀವಿ ಅಂದ್ರೆ ಆಲ್ರೆಡಿ ಇದನ್ನ ಆಡಿಟ್ ಮಾಡಿ ವರದಿಯನ್ನ ಕೊಟ್ಟಿರ್ತಾರೆ. ಪೋಷಕರ ಅಭಿಪ್ರಾಯ, ಮಕ್ಕಳ ಅಭಿಪ್ರಾಯವನ್ನು ಕೂಡ ನಾವು ಕ್ರೋಢೀಕರಿಸಬೇಕನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಅನುದಾನ ಎಲ್ಲ ತಲುಪಿದ್ಯಾ? ಕುಡಿಯೋ ನೀರಿಗೆ ಸಾಕಷ್ಟು ನೀರು ಮಕ್ಕಳಿಗೆ ಲಭ್ಯವಿರಬೇಕು. ಶೌಚಾಲಯ ಸ್ವಚ್ಛವಾಗಿರ್ಬೇಕು. ಯಾಕಂದ್ರೆ ಅವರ ಒಂದು ಸ್ವಚ್ಛತೆ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಅದೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಇನ್ನು ನಿಮ್ಮ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಮತ್ತೆ ಅರ್ತಿಂಗ್ ವ್ಯವಸ್ಥೆ ಆಗಿರೋದು ಕಂಡು ಬಂದಿದೆ. ಇನ್ನು ಪ್ರಯೋಗಾಲಯ ಮತ್ತೆ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ನೀವು LPS ಶಾಲೆ ಇರೋದ್ರಿಂದ ಪ್ರಯೋಗಾಲಯ ಲಭ್ಯ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಗಣಿತ ಕಿಟ್ಗಳು, ವಿಜ್ಞಾನ ಕಿಟ್ಗಳು ಇದೆಯಾ? ಬಳಕೆಗೆ ಯಾರು ಮ್ಯಾಥ್ಸ್ ಟೀಚರ್ ನಿಮ್ಗೆ? ಮಾದೇವಪ್ಪ ಸರ್. ಪಾಠ ಮಾಡುವಾಗೆಲ್ಲ ನಿಮ್ಗೆ ಬಳಕೆ ಕೊಡ್ತಾರಾ? ಮಾಡ್ತಾರಾ? ಗಣಿತ ಮತ್ತೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಾವು ಪ್ರಶ್ನಾವಳಿಗಳು ಲಭ್ಯವಿದ್ದು ಮಕ್ಕಳಿಗೆ ತಲುಪ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ. ನಿಮ್ಮ ಶಾಲೆಯಲ್ಲಿ 260 ಗ್ರಂಥಾಲಯ ಬುಕ್ಸ್ಗಳಿದೆ ಆಯ್ತಲ್ವಾ? ಪ್ರತ್ಯೇಕವಾದ ಗ್ರಂಥಾಲಯ ಇಲ್ಲ, ಅದನ್ನ ಬೀರುನಲ್ಲಿ ಇಟ್ಟಿದ್ದಾರೆ. ನಿಮಗೆ ಇಲ್ಲಿವರೆಗೆ ಯಾವ್ದಾದ್ರು ಗ್ರಂಥಾಲಯ ಬುಕ್ಸ್ ಅನ್ನ ಓದಿದ್ದೀರಾ? ಓದಿದ್ದೀರಾ? ನೀವು ಗ್ರಂಥಾಲಯ ಬುಕ್ಸ್ ನ ಲೈಬ್ರರಿ ಬುಕ್ಸ್ ಓದ್ತೀರಾ? ಗ್ರಂಥಾಲಯ ಬುಕ್ಸ್ ಯಾವ್ಯಾವ್ದು ಓದಿದ್ದೀರಾ ಅಂತ ಹೇಳ್ತೀರಾ? ಮಕ್ಕಳಿಗೆ 3 ಜನ ಕೊಡ್ತಾರೆ ಮಕ್ಕಳಿಗೆ ಗ್ರಂಥಾಲಯ ಪುಸ್ತಕಗಳನ್ನ ಮಕ್ಕಳಿಗೆ ನೀವು ನಿರ್ವಹಣೆ
ವಹಿಟ್ಟಿದಾರಲ್ವಾ ನಿಮ್ಮ ಶಾಲೆಯಲ್ಲಿ ನಿರ್ವಹಣೆ ಮಾಡ್ಬೇಕು ಅಂತ ಯಾವುದೇ ಒಂದು ಅನುದಾನ ಬಂದ್ರು ಕೂಡ ಒಂದು ಮೇಲುಸ್ತುವಾರಿ ಸಮಿತಿಯನ್ನು ರಚನೆ ಮಾಡ್ಕೋಬೇಕು. ಅದರಲ್ಲಿ 18 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 13 ಜನ ಮಹಿಳೆಯರು, 7 ಜನ ಪುರುಷರು ಇರುವುದು ದಾಖಲಾತಿಯಂತೆ ಕಂಡುಬಂದಿದೆ. ಯಾವುದೇ ಒಂದು ಅನುದಾನ ಬಂದ್ರು ಕೂಡ STMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಖರ್ಚು ಮಾಡುವಂತದ್ದು. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಏನೇನು ಆಟ ಸಾಮಾನು ಇದೆ? ಕ್ರಿಕೆಟ್, ವಾಲಿಬಾಲ್, ನೀವು ಏನೇನು ಆಟ ಆಡಬೇಕು ಅಂತ ಹೇಳಿ ಸರ್ಕಾರ ಒಂದಿಷ್ಟು ಅನುದಾನವನ್ನ ಖರ್ಚು ಮಾಡುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಬರಲ್ಲ ಕ್ರೀಡೆಗಳಿಗೆ, ಪರಿಕರಗಳಿಗೆ. ಯಾವ್ದಾದ್ರು ಒಂದು ವರ್ಷ ಬಂದಂತ ಸಂದರ್ಭದಲ್ಲಿ ಅದನ್ನ ಖರೀದಿ ಮಾಡಿ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಗಿಫ್ಟ್ಸ್ ಗಳನ್ನ ಕೊಡುವಂತದ್ದು ಪ್ರಕ್ರಿಯೆ ಇರುತ್ತೆ. ಅದರಂತೆ ನಾವು 1/4/2023ರಿಂದ 31/3/2024 ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಿಮ್ಮ ಶಾಲೆಗೆ ಬಂದಿರುವಂತಹ ಅನುದಾನದ ಬಗ್ಗೆ ಹೇಳೋದಾದ್ರೆ ಪ್ರಾರಂಭಿಕ ಶುಲ್ಕು, ಶೌಚಾಲಯ ಮತ್ತೆ ಸ್ಟೂಡೆಂಟ್ ಸ್ಟಾಫ್ಸು, STMC, ವಿದ್ಯಾಂಜಲಿ ಎಲ್ಲ ಸೇರಿ 55,595 ರೂಪಾಯಿ ಬಂದಿರುವಂತಹ ಅನುದಾನ. ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡಿರುವಂತಹದ್ದು 51,275 ರೂಪಾಯಿ ಖರ್ಚು ಮಾಡಿರುವಂತದ್ದು. ಶಾಲಾ ದುರಸ್ತಿಯನ್ನ ಅಂದ್ರೆ ಶಾಲೆಗೆ ಬೇಕಾಗಿರುವಂತಹ ಐಟಮ್ಸ್ ಗಳನ್ನ ಖರೀದಿ ಮಾಡಿರುವಂತದ್ದು. ಜೊತೆಗೆ ಶೌಚಾಲಯ ಸ್ವಚ್ಛತೆ ಮಾಡಿರುವಂತದ್ದು, ಶಾಲೆಗೆ ಖರೀದಿ ಮಾಡಿರುವಂತಹ ಥಿಂಗ್ಸ್ ಗಳು, ಮೆಟೀರಿಯಲ್ಸ್ ಗಳಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಹೋಲ್ಸೇಲ್ ಬಿಲ್ ಗಳನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಜೊತೆಗೆ ಇದೆಲ್ಲ ಒಂದು ಅನುದಾನಗಳು ಸಮರ್ಪಕವಾಗಿ ನಿರ್ವಹಣೆ ಆಗಿದೆಯಾ, ಮಕ್ಕಳಿಗೆ ತಲುಪಿದೆಯಾ, ಜೊತೆಗೆ ದಾಖಲಾತಿ ಲಭ್ಯವಿರುವ ಅನ್ನೋ ನಿಟ್ಟಿನಲ್ಲಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಿಮ್ಮ ಶಾಲೆಗೆ ಆಗಾಗ ಭೇಟಿಯನ್ನ ನೀಡ್ತಾರೆ. ಸೋಮಣ್ಣ ಸರ್ ಮತ್ತೆ ರವಿಕುಮಾರ್ ಅವರು, ಸಿದ್ದರಾಜು ಅವರು ಕೂಡ ಶಾಲೆಗೆ ಭೇಟಿಯನ್ನ ನೀಡಿ ಅವರ ಒಂದು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಮಕ್ಕಳಿಗೆಲ್ಲ ಒಂದು ಮೂಲಭೂತ ಸೌಕರ್ಯಗಳು ತಲುಪ್ತಾ ಇದೆಯಾ, ದಾಖಲಾತಿ ಹೇಗೆ ನಡೀತಾ ಇದೆ, ಬಿಸಿಯೂಟ ಯೋಜನೆ ಹೇಗೆ ನಿರಂತರವಾಗಿ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಭೇಟಿಯನ್ನ ಮಾಡ್ತಾರೆ. ಜೊತೆಗೆ FLN ಕಾರ್ಯಕ್ರಮ ಅಂತ ಹೇಳಿ ಬುನಾದಿ ಸಾಕ್ಷರತಾ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿದ್ಯಾ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ FLN ಕಾರ್ಯಕ್ರಮವನ್ನ ಮಾಡ್ತಾರಲ್ವಾ, ಗುಂಪು ಚರ್ಚೆಯನ್ನ ಮಾಡ್ತಿರ್ತೀರಾ. ವಾರದಲ್ಲಿ 1 ದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, 3 ದಿನ ಮಾಡ್ತೀರಾ? ಯಾವಾಗ ನೀವು FLN ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀರಾ ಅಲ್ವಾ ನೀವು? ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ? ಪ್ರತಿದಿನ ಭಾಗವಹಿಸ್ತೀರಲ್ವಾ? ಓಕೆ. ನಿಮ್ಮ ಶಾಲೆಯಲ್ಲಿ ಸ್ವಯಂ ರಕ್ಷಣಾ ತರಬೇತಿಗೆ ಸಂಬಂಧಪಟ್ಟಂತೆ ಯೋಗಾಭ್ಯಾಸವನ್ನ ಮಾಡಿಸ್ತಾರಾ? ಎಲ್ಲರೂ ಪ್ರತಿದಿನ ಶನಿವಾರ ಮಾಡ್ತೀರಾ? ನಿಮ್ಮಲ್ಲಿ ಬಿಟ್ಟು ಟೀಚರ್ ಇಲ್ಲ ಆದ್ರೂ ಕೂಡ ನಿಮ್ಮ ಮನೆ ವಯಸ್ಸರು ಮತ್ತೆ ರುದ್ರಸ್ವಾಮಿ ಸರ್ ಮಾಡಿಸ್ತಾರಾ? ಎಷ್ಟು ಗಂಟೆಗೆ ಬರ್ತೀರಾ ಪ್ರತಿದಿನ ನೀವು? ಸೋಮವಾರ ಎಷ್ಟು ಗಂಟೆಗೆ ಬರ್ತೀರಾ? ನಿಮ್ಮ ಶಿಕ್ಷಕರು ಬರುವಂತ ಸಮಯ ಎಷ್ಟು ಗಂಟೆಗೆ ಬರ್ತಾರೆ? ಹೋಗುವಂತ ಸಮಯ ಎಷ್ಟಿರುತ್ತೆ? 4:30 ಹೋಗ್ತೀರಾ? ಶಾಲೆಯಲ್ಲಿ ನ್ಯೂಸ್ ಪೇಪರ್ ಓದ್ತೀರಾ? ಇವತ್ತು ಯಾವ ಪೇಪರ್ ಬಂದಿತ್ತು ನಿಮ್ ಶಾಲೆಗೆ? ಯಾರು ಓದಿದ್ರಿ? ಪ್ರತಿದಿನ ಮಾಡಿಸ್ತಾರಾ? ಪೇಪರ್ ಓದ್ತೀರಾ? ಬೇರೆ ಎಲ್ಲ ತರ್ತಾ ಇದ್ರಾ? ಓದ್ತೀರಾ? ಇದನ್ನ ನೀವು ಓದ್ಬೇಕು. ಓದೋ ಅಭ್ಯಾಸವನ್ನ ಪ್ರತಿದಿನ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಮುಂದಿನ ಬೆಳವಣಿಗೆಗೆ ನೀವು ಮುಂದೆ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಏನಾಗ್ಬೇಕು ಅಂತಿದ್ದೀರಾ? ಓದಿ ನೀವು ಏನಾದ್ರು ಒಂದು ಗುರಿ ಆಗ್ಬೇಕಂತ ಆಸೆ ಇಟ್ಕೊಂಡಿರ್ತೀರಲ್ವಾ? ನಾಳೆ ಶಾಲೆಗೆ ಬರ್ಬೇಕು ಅಂದ್ರೆ ಬೇಗ ಎದ್ದು ರೆಡಿ ಆಗ್ಬೇಕು ಅಂತ ನೀನ್ 9 ಕಾಲಕ್ಕೆ ಶಾಲೆಗೆ ಬರ್ಬೇಕು ಅಂತ ನೀನ್ ಅನ್ಕೊಂಡಿದ್ಯಾ. ನೀನ್ ಅನ್ಕೊಂಡ್ಮೇಲೆ ನೀನ್ ಬೇಗ ಎದ್ದೇಳ್ಬೇಕಲ್ವಾ? ಹಾಗೆ ಎಕ್ಸಾಂಪಲ್ ಹೇಳ್ತಿರೋದು, ನಾನು ಓದಿ ಏನಾಗ್ಬೇಕು, ಅಥವಾ ಎಕ್ಸಾಂಪಲ್ ಟೀಚರ್ ಆಗ್ಬೇಕಾ, ಅಥವಾ ಡಾಕ್ಟರ್ ಆಗ್ಬೇಕಾ, ಅಥವಾ IAS ಆಫೀಸರ್ ಆಗ್ಬೇಕಾ, ಶೇರ್ ಮಾಡ್ಕೊಬಿಡಿ. ಇಲ್ಲ ಅಂದ್ರೆ ಶೇರ್ ಮಾಡ್ಕೊಳ್ಳಿ. ಇಲ್ಲ ಇತ್ತು
ಏನಾದ್ರು ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಪ್ರತಿದಿನ ನೀವು ಒಂದು ಅರ್ಧ ಗಂಟೆ ಒಂದು ಈ ಸಾಲದ್ದು 23-24ನೇ ಸಾಲ ತೋರಿಸಿದೆ ಶೇರ್ ಮಕ್ಕಳು ಈಗ ಚಿಕ್ಕವರಿದ್ದರೆ ಪೋಷಕರಾದವರು ಈ ತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಶಾಲೆಯಲ್ಲಿ ಒಂದು 9:30ಯಿಂದ 4:30 5 ಗಂಟೆವರೆಗೆ ಇರ್ಬೋದು. ಇನ್ನು ಉಳಿದಂತ ಸಮಯ ಎಲ್ಲ ಪೋಷಕರೇ ನೋಡ್ಕೊಳ್ಳುವಂತದ್ದು. ಇವು ಕೂಡ ಒಂದು ಸ್ವಲ್ಪ ಯಾಕಂದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಶಿಕ್ಷಕರು ಎಷ್ಟು ಪಾಠ ಮಾಡ್ಬೋದು. ಪ್ರತಿದಿನ ನೀವು ರಜಾ ದಿನಗಳಲ್ಲಿ ಬೇರೆ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇರುವಂತ ನಿಮ್ಮ ಆಸ್ತಿನೇ ಅವು. ಈ ಸಾಲಿಂದ 2002 ತಗೊಂಡ್ರೆ ಸಾಕು ಹೊರಟೋಗ್ಬೇಕು ಅನ್ನೋದು. ಅವರು ನಿಮ್ಮನ್ನ ಸಾಕ್ತಾರೆ, ಅವ್ರ ಜೀವನವನ್ನ ಸಾಗಿಸ್ಕೊಳ್ಳಿಕ್ಕೆ ದೇಶಕ್ಕೆ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಅವ್ರನ್ನ ಓದೋ ಅಭ್ಯಾಸ ಪ್ರತಿದಿನ ನೀವು ಏನು ಪ್ರಕ್ರಿಯೆನ ರೂಪಿಸ್ತೀರಿ ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ಡಿಪೆಂಡ್ ಆಗುವಂತ ಮಕ್ಕಳುಗಳಿರ್ತಾರೆ. ಯಾಕಂದ್ರೆ ನೀವು ಇವಾಗಲೇ ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ನು ಹೈಸ್ಕೂಲಿಗೆ ಹೋದ್ಮೇಲೆ ನಿಮ್ಮನ್ನ ಕೇಳೋದೇ ಇಲ್ಲ. ಅವ್ರು ಇಷ್ಟ ಬಂದಾಗೆ 10th ಕೇಳ್ತಾರೆ ಕೆಲವು ಸ್ಕೂಲ್ಗಳಲ್ಲಿ. ಸರ್ ಅಟೆಂಡೆನ್ಸ್ ಹಾಕುವಷ್ಟಲ್ಲೇ ಔಟ್ ಆಗ್ಬಿಟ್ಟಿರ್ತಾರೆ ಸರ್. ಮಕ್ಕಳನ್ನ ಉಟ್ಕೊಂಡು ಕರ್ಕೊಂಡ್ ಬರೋದೇ ಕಷ್ಟ. ನಾವು ಎಕ್ಸಾಮ್ಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತದೆ ಅಂತ ಹೇಳ್ತಾ ಇರೋದು ರಾಮಂದಿರ ಸ್ಕೂಲಲ್ಲಿ. ಹಾಗಾಗ್ಬಿಡುತ್ತೆ. ನಾವು ಇವಾಗ್ಲೇನೆ ಬೇಸ್ಪಟ್ಟೆ ನೀವು ಈಗ ZPS ಶಾಲೆನೇ ನೀವು ಅವ್ರನ್ನ ಒಂದು ನಿರಂತರವಾದ ಒಂದು ನಿಗದಿಯಾದ ಸಮಯವನ್ನ ಫಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ಬೆಳವಣಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಶಾಲೆಗೆ ಅವಾಗವಾಗ ಆರೋಗ್ಯ ಇಲಾಖೆಯವ್ರು ಬರ್ತಾರಾ? ಬರ್ತಾರೆ ಎಲ್ಲ ಚೆಕಪ್ ಮಾಡಿಸ್ಕೊತೀರಾ? ಈಗ ನಿಮ್ಮ ಆರೋಗ್ಯ ಹೇಗಿದೆ? ನಿಮ್ಮ ಜಂತುಳು ಮಾತ್ರ ಇದೆಯಾ ಅಥವಾ ವಿಟಮಿನ್ ಕ್ಯಾಲ್ಸಿಯಂ ಏನಾದ್ರೂ ಕಡಿಮೆ ಇದೆಯಾ? ನಿಮ್ಮ ಬೆಳವಣಿಗೆ ವ್ಯತ್ಯಾಸ ಏನಾದ್ರು ಆಗ್ತಾ ಇದೆಯಾ? ಸರ್ಕಾರಿ ಶಾಲೆಗಳಲ್ಲೂ ಕೂಡ ಚೆಕಪ್ ಅನ್ನ ಮಾಡುವಂತದ್ದು. ಮತ್ತೆ ನಿಮ್ಮ ಶಾಲೆಯಲ್ಲಿ ಲ್ಯಾಪ್ಟಾಪ್ ಇದೆಯಾ? ಟ್ಯಾಬ್ ಇದೆಯಾ? ಟಿವಿ ಎಲ್ಲ ಇದೆಯಾ? ಲ್ಯಾಪ್ಟಾಪ್ ಇದೆಯಾ? ಟ್ಯಾಬ್ ಕೊಟ್ಟಿದ್ದಾರಾ? ನಿಮ್ಗೆ ಅದು ಬಳಕೆ ಕೊಡ್ತಾರಾ ನಿಮ್ಮ ಶಾಲೆನಲ್ಲಿ? ನೀವು ಕಲಿಕಾ ಹಬ್ಬಕ್ಕೆ ಭಾಗವಹಿಸ್ತೀರಾ? ಯಾಕಂದ್ರೆ ಒಂದೊಂದು ಮಗುವಿನಲ್ಲಿ ಹಾಡೋ ಪ್ರತಿಭೆ ಇರುತ್ತೆ, ಒಂದೊಂದು ಮಗುವಿನಲ್ಲಿ ಪ್ರಾಜೆಕ್ಟ್ ಮಾಡುವಂತ ಪ್ರತಿಭೆ ಇರುತ್ತೆ. ಆ ಮಗುವಿನ ಒಂದು ಅನುಸಾರವಾಗಿ ಅವರ ಪ್ರತಿಭೆಯನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ಕಲಿಕಾ ಹಬ್ಬಕ್ಕೆ ಸೇರಿಸುವಂತದ್ದು ಇರುತ್ತೆ. ಹಾಗಾಗಿ ಸರ್ಕಾರ ಕೂಡ ಅನುದಾನಿತ ಶಾಲೆಗಳಲ್ಲೂ ಒಂದು ಫಂಕ್ಷನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳಲ್ಲಿ ಮಾಡುವಂತದ್ದು ಇರುತ್ತೆ. ಇನ್ನು ನಿಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರ ಮಾಡ್ತಾರಾ? ಎಲ್ಲರೂ ಭಾಗವಹಿಸ್ತೀರಾ? ಇವಾಗ ಏನೇನ್ ಪ್ರಾಜೆಕ್ಟ್ ಅನ್ನ ಮಾಡಿದ್ದೀರಿ? ಅನುಕೂಲ ಆಗುತ್ತಾ? ಅನುಕೂಲನೂ ಇದೆ. ಎಷ್ಟು ನೋಡ್ಬೇಕು ಅಷ್ಟೇ ನೋಡ್ಬೇಕು, ಬೇಡದೆಲ್ಲ ನೋಡ್ಬಾರ್ದು. ಆಯ್ತಾ? ಜಾಸ್ತಿ ನೋಡೋದ್ ಕಡಿಮೆ ಮಾಡ್ಬೇಕು. ಆದಷ್ಟು ಬುಕ್ಸ್ ನ ಓದೋದನ್ನ ಕಲಿಬೇಕು. ಪ್ರತಿದಿನ ಎಷ್ಟು ಗಂಟೆ ನೋಡ್ತೀಯಾ ಟಿವಿ? ನಿಮ್ ಸ್ಕೂಲ್ ಬಿಡ್ತಾವಿಂದ ಬರು ಗಂಟ ಒಂದು ಟಿವಿ ಅವನೇನಾಯ್ತೀನಿ ಅಂತ ಕೇಳಿದ್ರಿಯಾ? ಇಲ್ಲ, ಆಡುಪುರಿ ಎರಡೂ ಮಾಡ್ತಾರೆ. ಈಗ ಕೆಲ್ಸಕ್ಕೆ ಹೋಗೋರು ವ್ಯವಸಾಯ ಮಾಡಬಾರ್ದು ಅಂತಿಲ್ಲ. ಮಾಸ್ಟರ್ ಆದವರು 9 ಗಂಟೆ ಸ್ಕೂಲ್ ಬರೋಷ್ಟರಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು 7:30 ಗಂಟೆ ವ್ಯವಸಾಯ ಮುಗಿಸಿ ಬರ್ಬೋದು. ಅದು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಜೊತೆಗೆ ನೀವು ವಿದ್ಯಾನು ಕಲಿಬೇಕು. ಯಾಕಂದ್ರೆ ಪ್ರತಿದಿನ ಟಿವಿ ನೋಡೋದನ್ನ ಕಡಿಮೆ ಮಾಡ್ಬೇಕು. ನ್ಯೂಸ್ ಚಾನಲ್ ಒಂದು 1/4 ಗಂಟೆ ನೋಡೋದು. ಪೋಷಕರು ಬಂದಿರೋರು ಗಮನಿಸ್ಬೇಕು. ನೆಕ್ಸ್ಟ್ ಏನಾದ್ರು ನಿಮ್ಮ ಶಾಲೆಗೆ ಬಂದ್ರೆ ನಾನೇ ಕೇಳ್ತೀನಿ ಇದನ್ನ. ಆಯ್ತಾ? ಎಷ್ಟನೇ ಕ್ಲಾಸ್ ಇವಾಗ? 4th, 5th, ನೆಕ್ಸ್ಟ್ 6th ಹೋಗ್ತೀಯಾ? ಆಯ್ತು. ಆ ಬೇರೆ ಶಾಲೆಗೆ ಹೋದಾಗ ಸಿಕ್ತಾಗ ನೀನು ನಾನೇ ಮಾತಾಡ್ತೀನಿ. ಒಳ್ಳೆ ಡಾಕ್ಟರ್ ಆಗ್ಬೇಕು, ಓದಿ. ಆಯ್ತಾ? ಯಾಕಂದ್ರೆ ಪೋಷಕರು ಕೂಡ ಪ್ರತಿ ಒಂದು ಮಗುನು ನೀವು ಗಮನಿಸ್ಬೇಕು. ಏನ್ ಮಾಡ್ತಿದ್ದಾನೆ, ಶಾಲೆ ಹೇಗ್ ನಡೀತಾ ಇದೆ, ಶಾಲೆಯಲ್ಲಿ ಬಿಸಿಯೂಟ ಯೋಜನೆ ಹೇಗ್ ನಡೀತಾ ಇದೆ, ಅವ್ನ ಬೆಳವಣಿಗೆ ಏನಿದೆ, ಅವನು ಪ್ರತಿ ತಿಂಗಳು ವೇಟ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿದಾನ, ಕರೆಕ್ಟ್ ಆಗಿ ಓದ್ತಾ ಇದ್ದಾನ, ಹೋಮ್ವರ್ಕ್ ಬರೀತಿದ್ದಾನ, ಅವ್ರು ಡೈರಿ ಸೈನ್ ಮಾಡ್ತಿದಾರ, ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಎಕ್ಸಾಮ್ ಯಾವಾಗಿದೆ ಅಂತ ನೀವು ಕೂಡ ಪ್ರಿಪೇರ್ ಅನ್ನ ಮಾಡಿ. ಮನೆಯಲ್ಲಿ ಕೂಡ ಎಜುಕೇಶನ್ ಮಾತಾಡೋ ಅಭ್ಯಾಸವನ್ನು ಕೂಡ ಮಾಡಿ. ಜಾಸ್ತಿ ಒಂದು ಟಿವಿ ನೋಡೋದನ್ನ ಕಡಿಮೆ ಮಾಡಿಸಿ, ನ್ಯೂಸ್ ಚಾನಲ್ಗಳನ್ನ ನೋಡಿ. ಪೋಷಕರು ನೋಡಿದ್ರೆ ಅವ್ರು ನೋಡೋ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ನಾವು ವಿದ್ಯಾದಾಗ ಬೇಕಾದ್ರೆ ನೋಡ್ಕೊಳ್ಳಿ, ಅವ್ರು ವಿದ್ಯಾದಲ್ಲಿ ಟ್ರೈ ಮಾಡಿ ನೋಡ್ಬೇಡಿ. ಇನ್ನ 1 hour ಆದ್ರೂ ಓದೋ ಅಭ್ಯಾಸ ಮಾಡಿಸಿ. ಯಾಕಂದ್ರೆ ಅವರು ಈಗ 6th ಇಂದ 6th ಹೋಗ್ತಾರೆ. ಕಾಂಪಿಟೇಷನ್ ಎಕ್ಸಾಮ್ಗಳು ಬರುತ್ತೆ. ಆದರ್ಶ ಇರ್ಬೋದು, ಮುರಾರ್ಜಿ ಇರ್ಬೋದು, ಈ ತರ ಒಂದು ಶಾಲೆಗಳಲ್ಲಿ ನೀವು ಎಕ್ಸಾಮ್ ಅನ್ನ ಬಳಸಿ ಅವನ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ನೀವು ಅನುದಾನಿತ ಶಾಲೆಗೆ ಕಳಿಸಿದ್ರೆ ನೀವು ಒಂದು 50,000 1 ಲಕ್ಷದ ತಂತ್ರನಾರು ಕಟ್ತಾರೆ. ಈಗ ಆದರ್ಶ ಮತ್ತೆ ಮುರಾರ್ಜಿಗೆಲ್ಲ ನೀವು ಅನುದಾನ ಕಟ್ಟಾಗಿಲ್ಲ. ಸಂಪಾದನೆ ಮಾಡೋದೆಲ್ಲ ಅರ್ಧ ಮಕ್ಕಳಿಗೆ ಕಟ್ಟಬೇಕಾಗುತ್ತೆ.
ಈಗ ಸರ್ಕಾರದಲ್ಲಿ ಓದಿ ಅವ್ರು ಒಳ್ಳೆ ನುರಿತ ಶಿಕ್ಷಕರಾಗಿರ್ತಾರೆ. ಈಗ ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತವ್ರು ಅವ್ರು ಒಳ್ಳೆ ಪರ್ಸೆಂಟೇಜ್ ಅನ್ನ ತಗೊಂಡಿರುವಂತವ್ರು, ಜೊತೆಗೆ ಗ್ರಾಮೀಣ ಕೃಪಾಂಕದಲ್ಲಿ ಒಂದು ಮೊದಲನೇ ಆದ್ಯತೆಯನ್ನ ಕೊಡುವಂತದ್ದಿರುತ್ತೆ. ಹಾಗಾಗಿ ದಯಮಾಡಿ ಎಲ್ಲಾ ಪೋಷಕರು ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ಮಕ್ಕಳಿಗೆ ನೀವೇನು ಆಸ್ತಿ ಮಾಡದೆ ಇದ್ರು ಕೂಡ ವಿದ್ಯೆನೇ ಒಂದು ಆಸ್ತಿಯನ್ನಾಗಿ ಮಾಡಿ ಅವರ ಒಂದು ಎಚ್ಚರಿಕೆಯನ್ನ, ನಿಮಗೆ ನಿಮ್ಮ ಆಸ್ತಿ ಏನಿಲ್ಲ ಅಂದ್ರೆ ಮಗನೇ ಆಸ್ತಿ ಆಗಿರ್ತಾಳೆ, ಮಗಳೇ ಆಸ್ತಿ ಆಗಿರ್ತಾಳೆ. ಶಾಲೆಗೂ ಒಂದು ಕೀರ್ತಿ, ಗ್ರಾಮಕ್ಕೂ ಒಂದು ಕೀರ್ತಿ, ರಾಜ್ಯಕ್ಕೆ ಒಂದು ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲರೂ ಡಾಕ್ಟ್ರು, ಬೇರೆ ಬೇರೆ ಶಿಕ್ಷಕರಾಗ್ಬೇಕಂತ ಅನ್ಕೊಂಡಿದ್ರೆ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತ ಹಾರೈಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಯವರಿಗೂ ಹಾಗೂ ನಮ್ಮ ಪೋಷಕ ವರ್ಗದವರಿಗೂ, ಶಾಲಾ ಒಂದು ವೃಂದದವರಿಗೂ ಹಾಗೂ ಮಕ್ಕಳಿಗೂ ನಾನು ಎಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. 2023-24 ಸಾಲಿನಲ್ಲಿ ಸಮಗ್ರ ಶಾಲಾ ಅಧ್ಯಯನ ಜನಾಂಗ ಸಾಮಾಜಿಕ ಪರಿಷತ್ತಿಗೆ ಸಂಬಂಧಪಟ್ಟಂತ ಪೂರ್ಣ ವರದಿಯನ್ನು ಹೊಂದಿದ್ದಾರೆ. ಏನು ಆ ವರ್ಷ ಎಷ್ಟು ಅನುದಾನ ಬಂತು, ಎಷ್ಟು ಖರ್ಚಾಯಿತು, 55,000 ರೂಪಾಯಿ ಅನುದಾನ ಬಂದಿದೆ, 51,000 ರೂಪಾಯಿ ಖರ್ಚಾಗಿದೆ. ಇದು ನಮ್ಮ ಕೋಚಿಂಗ್ ಪ್ರಾರಂಭಿಸಲಿ ಇದೆ. ಮತ್ತೆ ಮಕ್ಕಳಿಗೆ ಸಾಕಷ್ಟು ಹಿತವಚನಗಳನ್ನ ಹೇಳಿದ್ರು. ನಮ್ಮ ಊರು ನಮ್ಮ ಶಾಲೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಅಂದ್ರೆ ನೀವು ಸರ್ಕಾರಿ ಶಾಲೆಗಳಿಗೆ ಸೇರಿಸೋದ್ರಿಂದ ಏನೆಲ್ಲ ಅನುಕೂಲಗಳಿವೆ. ಕನ್ನಡ ಮಾಧ್ಯಮದ ಸಿಗುತ್ತೆ, ಗ್ರಾಮೀಣ ಕೃಪಾಂಕ ಸಿಗುತ್ತೆ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬಿಟ್ರೆ ಆ ಕನ್ನಡ ಮೀಡಿಯಂಗೆ ಅಂತ ಒಂದು ಇದ್ರೆ ಆ ಕೃಪಾಂಕ ಸಿಗಲ್ಲ. ಆದ್ರೂ ನೀವು ಹೈಯರ್ ಎಜುಕೇಶನ್ಗೆ ಹೋಗುವಾಗ ಅದನ್ನು ನಾವು ಅನುಭವಿಸಿದ್ವಿ. ನಮ್ಮ ಮಕ್ಕಳಿಗೆ ಯಾವಾಗ ಇಂಗ್ಲಿಷ್ ಮೀಡಿಯಂ ಅಲ್ಲ ಮಳವಳ್ಳಿలో ಓದ್ಬಿಟ್ರಿ, ಕನ್ನಡ ಮೀಡಿಯಂ ಅಂತ ಒಂದು ಅಕ್ಕೆ ಒಂದಿದೆ, ಅದು ಸಿಗಲ್ಲ. ಮತ್ತೆ ಗ್ರಾಮೀಣ ಕೃಪಾಂಕ ಅಂತ ಇದೆ, ಅದೆರಡೂ ಸಿಗ್ಲಿಲ್ಲ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಹೋಗುವಾಗ ಸೀಟ್ ಮೇಡಮ್ನವರು ಸ್ವಲ್ಪ ವಿವರವಾಗಿ ಹೇಳ್ಕೊಟ್ರು. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಓದೋದ್ರಿಂದ ಸಾಕಷ್ಟು ಅನುಕೂಲಗಳಿದೆ. ಓದುವ ಮಕ್ಕಳು ಪ್ರೈವೇಟ್ನಲ್ಲೂ ಓದ್ತವೆ, ಇಲ್ಲೂ ಓದ್ತವೆ. ನಾವೇನು ಪ್ರೈವೇಟ್ನೇನು ಅಲ್ಗಳಿಲ್ಲ, ಇಲ್ಲೂ ಏನಿಲ್ಲ. ಆದ್ರೆ ಇಲ್ಲಿ ನೀವು ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿಂದ ನಿಮಗೆ ಸಾಕಷ್ಟು ಹಣ ಉಳಿತಾಯ ಆಗ್ತದೆ. ನಿಮ್ಮ ಸಂಪಾದನೆ ಬಹುಭಾಗ ಅಲ್ಲಿ ಖರ್ಚಾಯ್ತದೆ. ಆ ಹಣವನ್ನೇ ಉಳಿಸಿ ಮುಂದಿನ ಅವರ ಭವಿಷ್ಯಕ್ಕೆ ನೆರವಾಗಬಹುದು ಅನ್ನುವಂಥ ಸಲಹೆಗಳನ್ನು ಸಹ ನಮ್ಮ ರೂಪಾ ಮೇಡಮ್ನವರು ತಾಲೂಕ್ ಪಂಚಾಯತಿ ವ್ಯವಸ್ಥಾಪಕರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಮುಂದಿನ ಆಮೇಲೆ ನಮ್ಮ ಸರ್ ಅವರು ಈ ತಾನೇ ಮೇಡಮ್ ಮಾತಾಡ್ತಿದ್ದಾರೆ. ಆಗಂತರು ನಮ್ಮ ಸಹಾಯಕರಿಗೆ ರೇಷ್ಮೆ ಇಲಾಖೆ ಸಹಾಯಕ ನಿರ್ವಹಿಸಿದಂತ ಶ್ರೀಯುತ ಉದಯಶೇಖರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ತರವಾಗಿ ಆಗಮಿಸಿದ್ದಾರೆ. ಅವರು ಈ ಒಂದು ಸಂಪೂರ್ಣ ಪರಿಶೋಧನೆ ಸಲ್ಲಿಕೆ ಮುಖ್ಯ ಅಧ್ಯಕ್ಷರವರೇ, ಅವರಿಗೆ ನಾನು ನಮ್ಮ ಶಾಲಾ ಪರವಾಗಿ ತುಂಬ ಸ್ವಾಗತವನ್ನ ಕೋರ್ತಾ ಅವರು ಈ ಒಂದು ಸಭೆಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾರೆ. ವೇದಿಕೆ ಮೇಲೆ ಆಸಕ್ತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಸರಿಯಾಗಿ ಈಗ 14 ಜನ ಮಕ್ಕಳು, 14 ಜನ ಪೋಷಕರು ಕೂತಿದ್ವಿ. 2, 4, 6, 8, ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂದರೆ, ನಿಮ್ಮ ಮಕ್ಕಳುಗಳು ಶಾಲೆಗೆ ಬರ್ತಾರೆ, ಪೋಷಕರಾದ ನೀವು ಮಕ್ಕಳು ಶಾಲೆಗೆ ಬರ್ತಾರೆ, ಬಂದು ಮನೆಗೆ ಬಂದ ಮೇಲೆ ನೀವು ಸ್ಕೂಲಲ್ಲಿ ಏನು ಹೇಳ್ಕೊಟ್ರಪ್ಪ, ಏನು ಮಾಡ್ತಾ ಇದ್ದೀವಿ, ಏನಂತ ಯಾರು ಚೆಕ್ ಮಾಡ್ತಾ ಇದ್ದೀರ ಅಂತ ನೋಡ್ತಾ ಇದ್ದೀರ, ನೋಡ್ಬೇಕಲ್ಲ. ಯಾಕೆಂದರೆ ಹೊಸ ಸೀರಿಯಲ್ ಬಂದ್ಬಿಟ್ಟಿದೆ ಪವಿತ್ರ ಬೆಳಿಗ್ಗೆ 6 ಗಂಟೆ ಶುರುವಾಗಿ ಟಿ ವಿ ಅಂದರೆ ರಾತ್ರಿ 10 ಗಂಟೆ ಯಾರು ನಿಲ್ಲೋದಿಲ್ಲ. ಗಂಡ ಊಟ ಕೊಡಬೇಕು ನಮ್ಮ ಮನೆಯಲ್ಲೂ ಅದೇ ಕಥೆ ಆಗಿರೋದು. ಅದಕ್ಕೆ ಏನು ಮಾಡಿ ನಾವು ಬಿಟ್ಟೇ ಬಿಡ್ತೀವಿ. ನಮ್ಮ ಮಕ್ಕಳಿಗೆ ಏನು ಮಾಡಿಸ್ಬೇಕು ಮಾಡಿಸ್ಕೊಡ್ತೀವಿ, ಇದ್ರೆ ಕೊಡೋದ್ರೆ ಆಟ ಊಟ ಮಾಡ್ಕೊಂಡು ಮಾಡ್ತೀವಿ. ದಯವಿಟ್ಟು ಕೆಲಸ ನೋಡಿ. ಮಕ್ಕಳೆಲ್ಲ ಕ್ಲೆವರಾಗವ್ರೆ, ಬುದ್ಧಿವಂತರು ಚಿಕ್ಕದವ್ರು, ಅವ್ರನ್ನ ನಾವು ಇದು ಮಾಡ್ಬೋದು. ಒಂದೇ ಮನೇಲಿ ಬಂದಾಗ ಏನು ಒಂದು 10 ನಿಮಿಷ ಅವ್ರಿಗೋಸ್ಕರ ಸಮಯನ ಮೀಸ್ತೀವಿ. ಬಂದ ಸ್ಕೂಲಿಗೆ ಬಂದು ಬ್ಯಾಗ್ ಎಸ್ಬಿಟ್ಟ, ಯೂನಿಫಾರ್ಮ್ ಬಿಸಿಲ್ಲ ಎಸ್ಬಿಟ್ಟ, ಬರ್ತೀನಿ ನಾವು ಹೋಗ್ಬಿಟ್ಟು ಬರ್ತೀನಿ ಅಲ್ಲಿ ಹಿಂಗೆ ಬರೋದಲ್ಲ. ಬಂದ್ಮೇಲಪ್ಪ ಆಯ್ತು ಮುಖ ಕೇಳ್ಕೊಂಡು ಕೊಡ್ಬೇಕು. ಒಂದು ಅರ್ಧ ಗಂಟೆ 3/4 ಗಂಟೆ ಆಟ ಆಡ್ತಾರೆ. ಮುಖ ಕೇಳ್ಕೊಂಡು ಕೂತ್ಕೊಂಡು ಸ್ಕೂಲಲ್ಲಿ ನೆಕ್ಸ್ಟ್ ಹೇಳ್ಕೊಟ್ರು, ಏನು ತಂದಿದ್ಯಾ ತೋರಿಸು, ಬರ್ಕು, ಅದನ್ನ ಬರ್ಕೊಂಡು ನೀವು ಕೂರಿಸ್ಬೇಕು. ಟಿ ವಿ ಹಾಕಿ ರೂಮ್ ಬಿಟ್ಬಿಟ್ಟು ಬೇರೆ ಕೂರಿಸಿ ಅವ್ರನ್ನ. ನೀವೇನು ಮಾಡ್ತೀರಿ, ನೀವು ಅಡುಗೆ ಮೇಲೆ ಕೆಲಸ ಮಾಡ್ತಾರೆ, ಟಿ ವಿ ಆನ್ ಇರಬೇಕು, ಅವ್ರು ಪಿಕ್ಚರ್ ನೋಡದೇ ಇರುವ ವಾಯ್ಸ್ ಕೇಳ್ತಾ ಇರಬೇಕು. ಆ ಥರ ಕಥೆಗಳು ಮಾಡ್ಕೊಬೇಡಿ. ಯಾಕೆಂದರೆ ಮಕ್ಕಳುಗಳೆಲ್ಲ ಇದಾಗ್ಬಿಡ್ತಾರೆ. ಈಗೆಲ್ಲ ಟಿ ವಿಯಿಂದನೆಲ್ಲ ಮೊಬೈಲು
ಒಬ್ಬ ಮಕ್ಕಳಿಗೆ ಮೊಬೈಲ್ ಕೊಡ್ಲಿದ್ರೆ ಊಟನೇ ಮಾಡಲ್ಲ. ಈಗ 18 ವರ್ಷ ಒಳಗೆ ಮಕ್ಕಳ ಮೊಬೈಲ್ ಕೊಡ್ಬಾರ್ದು ಅಂತ ಹೇಳ್ತಾರೆ. 18 ವರ್ಷದ ಮಾಡಿ ಇವರಿಂದ ನಾವು ಈಗಿಂದ ರೆಡಿ ಮಾಡ್ಕೊಂಡ್ರೆ 18 ವರ್ಷಕ್ಕೆ ಸುಮ್ಮನೆ ಆಗ್ತಾರೆ. ಈಗ 18 ವರ್ಷದವ್ರು ಏನೋ ಮಾಡಿದ್ರು ನಿಂತವೇ ಮೊಬೈಲ್ ಓದಬೇಕು ಅಂತಿಲ್ಲ, ಬರ್ತಿಲ್ಲ ಹೋಗ್ಬಿಟ್ಟು ಅಂತ ಹೋಯ್ತಾನೆ, ಅಲ್ಲಿ ಮೊಬೈಲ್ ತಗೊಂಡು ಕೂತಿರ್ತಾನೆ. ಅದು ನಾವು ನೋಡ್ಕೊಳಕ್ಕೂ ಆಗಲ್ಲ. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಆದಷ್ಟು ಅವ್ರಿಗೆ ಸ್ಕೂಲಿಗೆ ಬಂದ ತಕ್ಷಣ ಏನು ಮಾಡಬೇಡಿ, ಪೋಷಕರು ಏನ್ ಮಾಡ್ಬೇಕು ನೀವು ಈ ಸಭೆ ನಡೆಸ್ತಾರೆ ಅದೇ ವರ್ಷಕ್ಕೆ. ಈಗ ಸ್ಕೂಲ್ ಬಂದವ್ರೆ ಮಾಸ್ಟರ್ಗಳು ಪಾಠ ಚೆನ್ನಾಗಿ ಮಾಡ್ತಾವ್ರೆ, ಅದನ್ನ ಕೇಳಕ್ಕೆ ಸಭೆ ಮಾಡಿರೋದು. ಸ್ಕೂಲ್ ಶುಚಿತ್ವ ಚೆನ್ನಾಗಿದೆಯಾ, ಊಟ ಕೊಡ್ತಾರೆ ಚೆನ್ನಾಗಿದೆಯಾ, ಅದಕ್ಕೆ ನಿಂತ ಸೋಷಿಯಲ್ ಆಕ್ಷನ್ ಮಾಡ್ತಾ ಇರೋದು. ಎಲ್ಲ ಶಾಲೆಗಳು ಮಾಡೋದೇನಪ್ಪ ಅಂದ್ರೆ ಮೇಷ್ಟ್ರುಗಳವ್ರೆ ಅಂತಲ್ಲ, ಮೇಷ್ಟ್ರುಗಳು ಮಾಡ್ತಾವ್ರೆ. ಅದರಲ್ಲಿ ಮೇಷ್ಟ್ರು ಕಿತ್ಕೋಬೇಕಾ ಅಥವಾ ನಮ್ಮ ಮಕ್ಕಳಿಗೆ ಎಜುಕೇಶನ್ ಚೆನ್ನಾಗಿ ಕೊಡ್ಬೇಕಾ ಅಥವಾ ನಮ್ಮ ಮಕ್ಕಳಿಗೆ ಅದು ಕೊಡ್ತಾರ ಇದು ಕೊಡ್ತಾರ ಅಂತ ಯಾವ್ದಾದ್ರು ಇದ್ರೂ ಕೂಡ ನೀವು ಹೇಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಅಂದ್ಕೊಂಡಿರೋದು. ಹಾಗಾಗಿ ನಿಮಗೆ ಮಕ್ಕಳುಗಳು ಬರ್ತಾರೆ ಅಂದ್ರೆ ಪಾಠ ಚೆನ್ನಾಗಿ ಮಾಡ್ತಾವ್ರೆ ಎಲ್ಲ ಹೇಳಿದಿರಿ. ಯಾಕೆಂದ್ರೆ ಅದೊಂದು ಉತ್ತಮವಾದ ಒಂದು ವಾತಾವರಣ ಇರಲಿ. ಅದಾದ ನಾವು ಹೇಳ್ತಾ ಇರೋದೇನಪ್ಪ ಅಂದ್ರೆ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ನೀವು ಅವ್ರ ಬಗ್ಗೆ ಸ್ವಲ್ಪ ಇವ್ರೇನ್ ಮಾಡ್ತಾರೆ ಮಾಸ್ಟರ್. ಈಗ ನೀವು ಒಬ್ಬ ಮಕ್ಕಳನ್ನ ನೋಡಿದ್ರೆ ಕಷ್ಟ, ಅವ್ರ 14 ಮಕ್ಕಳನ್ನ ಹಿಡ್ಕೊಳ್ಳೋದು ಕಷ್ಟ ಐತೆ ಅಲ್ವಾ. ನಿಮ್ಮ ಮನೆ ಒಬ್ಬ ಮಗನ ಸಾಕೋದೇ ಕಷ್ಟ. ಇಲ್ಲೋ ಅಲ್ಲೋ ಐತೆ 4 ದಿವಸ ಇಲ್ಲ. ಅವ್ರ 14 ಜನ ಸದ್ಯ ಹೆಂಗ್ ಬರೋದು 14 ಜನ ಮಕ್ಕಳು ಅವ್ರೆ. 60 ಜನ 70 ಜನ ಅವ್ರು ಏನ್ ಮಾಡ್ತಾರೆ, ಪಾಪದ ಏನ್ ಮಾಡ್ತಾರೆ, ರೇಟ್ ಹೊಡೆದೇ ಬಿಡ್ತಾರೆ ಅಲ್ವಾ. ಅದಕ್ಕೆ ನಾವು ನೋಡ್ಕೊಂಡು ಬಂದಾಗ ನೀವು ಸ್ವಲ್ಪ ಪೋಷಕರು ಜವಾಬ್ದಾರಿ ತಗೊಳ್ಳಿ. ನಾವು ಹೇಳ್ತಾ ಇರೋದು ಏನ ಬಂದಲ್ಲ, ಈಗ ಸ್ಕೂಲಿಗೆ ಬಂದಲ್ಲ ಏನು ಹೇಳ್ಕೊಟ್ರು ಅದು ಕುತ್ಕೊಂಡು ಬರ್ಕೊಂಡಾಗ ಆಟ ಆಡೋ, ಟಿವಿ ನೋಡ್ಬೇಕು, ಹೋಗೋ ಒಂದು ಅರ್ಧ ಗಂಟೆ ಟಿವಿ ನೋಡು, ಇವೆಲ್ಲ ಹೇಳ್ಕೊಡಿ ಅಂತ ಹೇಳ್ತಾ ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಶುಚಿತ್ವ ನೋಡಿದೆ. ಬಂದಾಗ ಗಾರ್ಡನ್ ಇನ್ಸ್ಟಾಲ್ ಮಾಡಿದೆ, ಚೆನ್ನಾಗಿದೆ. ಇದು LPS. ಯಾಕಂದ್ರೆ ನಮ್ಮ 4 ಜನ ಟೀಚರ್, ನಾವು 6 ಜನ ಮಕ್ಕಳು 4 ಜನ ಟೀಚರ್ ಆದಾಗ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಮಕ್ಕಳುಗಳ ಬಗ್ಗೆ ಸ್ವಲ್ಪ ಪೋಷಕರು ಹೆಚ್ಚಿನ ಗಮನ ಹರಿಸಿ. ಅದರಲ್ಲಿ ಎಸ್ಪೆಷಲಿ ನಾನು ಹೇಳೋದು ಹೆಣ್ಮಕ್ಳುಗಳು. ಯಾಕಂದ್ರೆ ಈಗ ಬಂದು ಕೂತಿರೋ ರಾತ್ರಿ ನೋಡಲಿಲ್ಲ ಸೀರಿಯಲ್ ಕಂಟಿನ್ಯೂ ಕುತ್ಕೊಂಡು ನೋಡಬೇಕಾಗಿತ್ತು. ಈ ಮೇಡಮ್ ಬರೋಕ್ಕಾಗ್ಬಿಟ್ಟು ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಬೆಳಗ್ಗೆ ಸೀರಿಯಲ್ ಕಂಟಿನ್ಯೂ ನೋಡಿ ಇರ್ತೀವಿ ಇಲ್ವಾ. ಇಲ್ಲೇ ರಾತ್ರಿ ಮಿಸ್ ಆಗಿದ್ದು ಬೆಳಗ್ಗೆ ಹುಚ್ಚಿಲ್ಲ, ಹುಚ್ಚಟ್ಟಿ ಸರ್ ಹೋಯ್ತು ಮಕ್ಕಳಿದ್ದಾಗ ನಮ್ಮ ತೋರಿಸ್ಕೊಡ್ಸ್ಕೊಡು ಅಂತ ಏನ್ ಮಾಡ್ತಾರಲ್ಲ ಸ್ಕೂಲ್ ಫ್ರೀಯಾಗಿದೆ ಮಾಡ್ತಾರೆ. ರಾತ್ರಿ ಕಂಟಿನ್ಯೂ ಬೆಳಗ್ಗೆ ಗೊತ್ತಾಗ್ತದೆ. ಆ ಕಡೆ ನೋಡ್ತಾ ಇದ್ದೆ ಆಗ ನೋಡ್ಕೊಳ್ಳಿ. ಮಕ್ಕಳು ಬಂದು ಸ್ವಲ್ಪ ಅರ್ಧ ನಿಮಗೂ ಬೇಜಾರಾಗಿರ್ತದೆ ನೋಡ್ಬೇಕು ನೋಡಿ. ಬಟ್ ಮಕ್ಕಳಿಗೆ ಏನ್ ಮಾಡಿ ನೋಡಿ ಏನ್ ತೊಂದರೆ ಇಲ್ಲ. ಹಾಗಾಗಿ ಈಗ ನಮ್ ಗೇಟ ಕಾರ್ಯಕ್ರಮಕ್ಕೆ ನಮ್ಗೂ ಈಗ ವರ್ಷದ ಕೊನೆ ನಾನೀಗ ಮೇಡಮ್ ಫೋನ್ ಮಾಡಿದ್ರೆ ನನಗೆ 9:30 ಫೋನ್ ಮಾಡಿದ್ರೆ ಅಲ್ಲಿಂದ ಬಂದು ಅಲ್ಲಿಂದ ಇನ್ನೊಂದು ಯಾವುದು ಬೆಂಡ್ರವಾಡಿ ಅಂತ ಅಲ್ಲೊಂದು ಮನೆಯದು ಅವ್ರಿಗೆ ರೈತರು ವೇಸ್ಟ್ ನಾವು ವೇಸ್ಟ್ ಮಾಡಿರೋದು. ಈಗ ಅವನು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ. ಅವ್ನ ಮನೆಗೂ ಫೋಟೋ ತೆಗಿಬೇಕು. ಫೋಟೋ ತೆಗೆದಾದ್ಮೇಲೆ ಅವ್ನಿಗೆ ರೆಕಾರ್ಡ್ ರೆಡಿ ಮಾಡ್ತಾರೆ. ಅವ್ನಿಗೆ 3 ವರ್ಷಕ್ಕೆ 30,500 ರೂಪಾಯಿ ಸಿಗುತ್ತೆ. ಅವನು ಏನ್ ಸರ್ ನೀವು ಹೋಗಿ ಬರಲಿಲ್ಲ ಅಂತ ಹೇಳೋದು ಬೇಡ ಅಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಅವ್ನ ರೆಕಾರ್ಡ್ ಎಲ್ಲ ಇಸ್ಕೊಂಡು ಬ್ಯಾಗ್ ಮುಗಿಸ್ಕೊಂಡು ಮೇಡಮ್ ನಮ್ಮ ಮೇಡಮ್ ಕರೆಕ್ಟಾಗಿ 11ಕ್ಕೆ 11:20ಕ್ಕೆ ಬರ್ತೀನಿ ಅಂತ ಹಂಗೆ ಬಂದಿದೆ. ಈ ಮೈಸೂರಿಂದ ಎಷ್ಟೊತ್ತು ಬರ್ಬೋದು ಅಂತ 2 ಗಾಡಿ 65 ರೂಪಾಯಿ ನುಗ್ಗಲ್ತದ್ದು. ಏನ್ ಮಾಡೋದು ನಾವೀಗ ಪೆಟ್ರೋಲ್ ಇದಕ್ಕಾಗಿ ನಾವು ಅದನ್ನ ತಗೊಂಡಿದ್ದೀವಿ. ಈ ನಮ್ಮ ಟ್ಯಾಕ್ಸಿ ಹೊಂಡೈತೆ ಆದರೆ 100 ಕೆಸ್ಗೆ ಬಂದ್ಬಿಡೋದು ಅಂತ ಎಲ್ಲರೂ ಬಿದ್ದು ಹೊರಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು ಅದು 65 ರೂಪಾಯಿ ಎಷ್ಟೇ ಹೊಡೆದ್ರು ಬರೋದು. ಮೇಡಮ್ ಫೋನ್ ಮಾಡಿದ್ರೆ ಮೇಡಮ್ ಸರ್ ಬೇಕು ಮೇಡಮ್ ನಾನು ಬರ್ತಾನೆ ಇದ್ದೀನಿ ಮೆಡಾಡಿತ ಬಿಟ್ಟಿದ್ದೀನಿ ಅದು ಬರೋದು ನಾನೇ ಮಾಡಲ್ಲ. ಅದು ಏನಕ್ಕೆ ಕೊಟ್ಬಿಡೋದು 100 ಕೆಜಿ ಮಾಡ್ಬಿಟ್ರೆ ಅರ್ಧ ಗಂಟೆ ಬಂದ್ಬಿಡೋದಾಗಿತ್ತು. ಆದ್ರೂ ಬರ್ಬೇಕು ಏನ್ ಮಾಡಿದ್ರೆ ಆಫೀಸಲ್ಲಿ ಹೋಗ್ಬಿಟ್ಟು ಪ್ಯೂರ್ಗೆ ಯಾರ ಬಂದು ಕೇಳಿದ್ರೆ ಇಲ್ಲಿ ಜಡ್ಕೊಂಡು ಕೊಟ್ಕೊಂಡಿದ್ದಾರಪ್ಪ ಸಭೆಗೆ ಹೋಗ್ರೆ ಗೊತ್ತಾಗ ಹೇಳ್ಬಿಟ್ಟು ಬಂದು ಕುತ್ಕೊಂಡು ಇಲ್ಲಿ ಕೂತ ನೋಡಿ ಪಂಚಾಯತಿಯವರು ಅವ್ರು ಗೊತ್ತು ನಮ್ಮ ಪ್ರಶಸ್ತಿ ಏನು ಅಂತ. ಯಾಕೆಂದ್ರೆ ನಮ್ಮ ಸ್ಟಾಫ್ ಇಲ್ಲಿ ಒಬ್ಬರು ಮೊದಲು ವಿಷಯ ಗೊತ್ತಿಲ್ಲ 18 ಜನ ಕೆಲಸ ಮಾಡ್ತಿದ್ರು. ಇವತ್ತು ಯಾರು ಇರೋದೇ ಒಬ್ರು. ಎಲ್ಲ ನೋಡ್ಬೇಕು 9 ಪಂಚಾಯತ್ ನೋಡ್ಬೇಕು 1400 ಜನ ನೋಡ್ಬೇಕು ಎಲ್ಲ ನೋಡ್ಬೇಕು ಎಲ್ಲ ನೋಡ್ಬೇಕು ಇರ್ತದೆ. ಬಟ್ ಅದೇನಪ್ಪ ನೀವು ಕಾರ್ಯಕ್ರಮದಲ್ಲಿ ವರ್ಷದ ಮೇಡಮ್ ಅವರು ಇದು ಮಾಡ್ತಾ ಇದ್ದಾರಪ್ಪ ಏನಾಗ ಬಂದ್ಬಿಡಿ ಸರ್ ಹಿಂಗೆ ಅಂತ. ಮೇಡಮ್ ಇನ್ಮೇಲೆ ಗೊತ್ತಾ ಈ ಗಿರಿಬಾಲ್ ಪಂಚಾಯತ್ ಸ್ಕೂಲ್ ಯಾವುದೇ ಫಂಕ್ಷನ್ ಆದರೂ ಏಡಿಸು ಫೋನ್ ಮಾಡಬೇಡಿ. ಅವ್ರಿಗೆ ಚಾರ್ಜ್ ಕೊಟ್ಟವ್ರೆ ಪಾಂಡಿಪುರದವರು ಅವ್ರಿಗೆ 2 ತಿಂಗಳು ಅವ್ರಿಗೆ ಕೇಳಿ ಈಗ ಏಪ್ರಿಲ್ಗೆ ಅದಕ್ಕೆ ಏನು ಮಾಡಿ ನಾನು ಫೋನ್ ಬರ್ತಾ ಇದ್ದೀನಿ. ನನಗೆ ಒಂದು ದಿವಸ ಮುಂಚಿತ್ತು ಹೇಳಿ ಇವಾಗ ನಾಳೆ ಫಂಕ್ಷನ್ ಕೇಳ್ಬಿಟ್ರೆ ಪ್ರಿಪೇರ್ ಆಗ್ಬಿಟ್ಟು ನಿಮ್ಗೆ ಮುಂಚೆ ನಾನು ಬಂದು ಕೂತಿರ್ತೀನಿ. ಇದಕ್ಕೆ ಈ ಸಭೆಗೆ ತಡವಾಗಿ ಎಲ್ಲರೂ ಕ್ಷಮೆ ಯಾಚಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಕರ ಬಗ್ಗೆ ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಹಾಗೂ ಶಿಕ್ಷಕರ ಬಗ್ಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ
ವೇದಿಕೆಗಂತ ಗಣ್ಯ ವ್ಯಕ್ತಿಗಳು ಹಾಗೂ ಸೋಷಿಯಲ್ ಮಾಡ್ತಾ ಇರ್ತಕ್ಕಂಥ ರೂಪಗಳು ಎಲ್ಲರಿಗೂ ಸಿಂಗಲ್ ಮಾತುಗಳನ್ನು ಅವರ ಇಲಾಖೆಯ ಕಾರ್ಯಾವತರದ ನಡುವೆಯೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ಅವರ ಇಲಾಖೆ ಕೆಲಸಗಳನ್ನ ಮುಗಿಸಿಕೊಂಡು ಸಹ ಬಂದಿದ್ದಾರೆ. ಹಾಗೆ ನಮ್ಮ ಎಲ್ಲ ಪೋಷಕ ವರ್ಗದವರಿಗೂ ಸಹ ಕಿವಿ ಮಾತುಗಳನ್ನು ತಿಳಿಸಿದ್ದಾರೆ. ಯಾಕೆಂದ್ರೆ ಮಕ್ಕಳನ್ನ ಸ್ವಲ್ಪ ನೀವು ನೋಡಿ, ಒಂದ್ ಕೈ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಒಂದ್ ಕೈ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಒಂದ್ ಕಡೆ ಶಿಕ್ಷಕ ವರ್ಗ ಮತ್ತೊಂದು ಪೋಷಕ ವರ್ಗ ಇವೆರಡು ಸೇರಿದ್ರೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುವಂತ ಮಾಹಿತಿಯನ್ನು ಉದ್ದೇಶಕರವರಿಗೆ ನಮ್ಮ ಶಾಲಾ ಪರವಾಗಿ ವಂದಿಸುತ್ತಾ ಹಾಗೆ ಎಲ್ಲ ಮಾತಾಡೋದು ಬಿಡಿಸ್ತಾರೆ, ಏನ್ ಮಾತಾಡೋದು. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯ ಪೋಷಕರು ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಂಬಿಕೊಂಡಿದ್ವಿ. ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ ಪಾರದರ್ಶಕತೆಯನ್ನ ಕಾಯ್ಕೊಳ್ಳುವಂಥದ್ದು. ಅಂದ್ರೆ ಈಗ ಹಿಂದೆ ಹಿರಿಯರು ಮಾತಾಡ್ತಿದ್ರು, ಯಾವ್ದವ್ರೆ ಕಳ್ಳಾಡಿ ಮಾಡ್ಕೊತಿದ್ರು ಗ್ರಾಮೀಣ ಭಾಷೆ ಮಾತಾಡೋದಾದ್ರೆ ಹಾಗೆ ಅವ್ರವ್ರೆ ಸುಮ್ಮನೆ ಏನೋ ಲೆಕ್ಕ ಬುಕ್ ಅವರೇ ಮಾಡ್ಕೊತಿದ್ರು. ಈಗ ಹೇಗೆ ಅಂತಂದ್ರೆ ಹಲವಾರು ಬದಲಾವಣೆ ತರ್ತಾರೆ. ಆದ್ರೆ ಇನ್ನು ಯಾರು ಕೂಡ ಪೋಷಕ ವರ್ಗದವ್ರು ಯಾರು ಕೂಡ ಬಳಸ್ತಾರಿಲ್ಲ. ಸರಿ ಹೇಳ್ದಂಗೆ ಎಲ್ಲಾ ಪ್ರತಿಯೊಂದು ಸಭೆಗೂ ನಿಮ್ಗೆ ಎಷ್ಟೇ ಕಾರ್ಯಕ್ರಮಗಳಿವೆ, ಸಭೆಗಳಿಗೆ ನೀವು ಆಗಮಿಸಿದಾಗ ನಿಮ್ಗೆ ವಿಚಾರ ತಿಳಿಯುತ್ತೆ. ನೀವು ನಮ್ಮ ಇವ್ರು ಹೇಳಿದ್ರು, ನಿಮ್ಮ ಮಾಸ್ತರು ಕೂಡ ಪ್ರಶ್ನೆ ಮಾಡ್ಬೋದು ಅಂತ. ಪ್ರಶ್ನೆ ಮಾಡೋದು ಅಂತ ಅಲ್ಲ, ಅದು ನೀವಿಬ್ಬರಲ್ಲಿ ವಿಚಾರ ವಿನಿಮಯ ಅದು ಅಂತ. ನೀವೊಂದು ಪ್ರಶ್ನೆ ಮಾಡೋದು ಅಂತ ತಿಳ್ಕೊತಾರೆ, ಅದು ವಿಚಾರ ವಿನಿಮಯ. ಏನು ಮಕ್ಕಳ ಗುಂಪು ಚರ್ಚೆ ಮಾಡ್ತಾರೆ, ಹಂಗೆ ಅದು ವಿಚಾರ ವಿನಿಮಯ ಪೋಷಕರಿಂದ ಶಿಕ್ಷಕರಿಂದ. ಹಾಗಾಗಿ ಮೇಡಮ್ ಕೂಡ ಆಳವಾಗಿ ಎಲ್ಲ ಪ್ರತಿಯೊಂದು ಹೇಳಿದ್ದಾರೆ ವಿವರವಾಗಿ. ಹಾಗಾಗಿ ನಾನೇನು ಹೆಚ್ಚಿಗೆ ಮಾತಾಡಲ್ಲ. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈಗ ಮಾಧವ ಸರ್ ಆಗ್ಬೋದು, ನಮ್ಮ ರುದ್ರಸ್ವಾಮಿ ಸರ್ ಆಗ್ಬೋದು, ನಮ್ಮ ಸ್ಥಳೀಯವಾಗಿ ನಮ್ಮ ಗ್ರಾಮ ಪಂಚಾಯತಿ ನಿಧಿಗಳಲ್ಲಿ ದುರಸ್ತಿಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ನಮ್ಮೇಲೇನೆ ಅನುದಾನ ಇರಲ್ಲ. ಶೌಚಾಲಯ ಕಟ್ಟಡ ಹೇಗೆ ಅಂತಂದ್ರೆ ವಿಶೇಷ ಚೇತನರಿಗೆ ಮಾತ್ರ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಕೊಡ್ತೀವಿ. ಇನ್ನು ಹೆಚ್ಚುವರಿ ಒಂದು ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಪ್ರತ್ಯೇಕ ಶೌಚಾಲಯ ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅದು HPS ಕೊಡ್ತಾರೆ, LPS ಇರಲ್ಲ. ಈ ಕಾಂಪೌಂಡ್ ನಿರ್ಮಾಣ ಹೆಂಗೆ ಅಂತಂದ್ರೆ ಅದು ಕೂಡ ಸಂಪೂರ್ಣವಾಗಿ ಕಾಂಪೌಂಡ್ ಇಲ್ಲದೆ ಹೋದಾಗ ಮಾತ್ರ, ಹೊಸದಾಗಿ ಸಂಪೂರ್ಣವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಕ್ಕೆ ಮಾತ್ರ ಗ್ರಾಮ ಪಂಚಾಯತಿಗೆ ಉದ್ಯೋಗ ಖಾತ್ರಿ ಯೋಜನೆ ಅನುದಾನ ಇರ್ತದೆ. ಈ ಉಳಿಕೆದಲ್ಲಿ ಹೇಗೆ ನಿರ್ವಹಣೆ, ಈಗ ಸರ್ ನಮ್ಗೆ ಫೋನ್ ಮಾಡಿ, ಸರ್ ಹೀಗೆ ಮಹಾತ್ಮ ಗಾಂಧಿ ಪ್ರತಿಮೆ ಇದೆ ಸರ್, ಅದಕ್ಕೆ ನಾವು ಶೀಟ್ ಹಾಕ್ಸ್ಬೇಕು ಅನ್ಕೊಂಡಿದ್ವಿ, ನಿಮ್ಮಿಂದ ಸೀಟು ಪೈಪ್ ಎಲ್ಲ ಅಲ್ವಾ ಸರ್? ನಮ್ಮಿಂದ ಹಂಗೆ ನಿರ್ವಹಣೆಗೆ ಅಗತ್ಯವಾದ ಈಗ ಕುಡಿಯೋ ನೀರು ನಾವೇಗಂದ್ರೆ ಮೇಜರ್ ಲೈನ್ಗೆ ಕೊಡ್ತಿದ್ವಿ. ಈಗ ಲೈನ್ ಬಿಟ್ಟಾಗ ನೀರು ಬರೋ ತಗೊಂತದ ಆ ಸಮಯದಲ್ಲಿ ಆಯ ಇರ್ಬೋದು ಇರ್ಬೋದು ಹಂಗಾಗತ್ತೆ ಅಂತ ಸಂಪೂರ್ಣವಾಗಿ ನೀರು ಓಡ್ತಾ ಇರ್ತದೆ ಮೇಜರ್ ಲೈನ್ಗೆ ಕೆಲಸ ಕೊಟ್ಟಿದ್ವಿ ಸರ್, ನೀವು ಬಳಸಿ ಆಫ್ ಮಾಡ್ತೀನಿ ಅಂತ. ಹಾಗೆ ನಮ್ಮಿಂದ ಒಂದು ಬಲ್ಬ್ ಹೋಗ್ಬೋದು, ಒಂದು ವಿದ್ಯುತ್ ವೈರ್ ಅವಶ್ಯಕತೆ ಇರ್ಬೋದು, ಲೈನ್ ಪ್ರಾಬ್ಲಮ್ ಆಗ್ಬೋದು. ವೆಚ್ಚ ಅವ್ರೇನು ನಮ್ಗೇನು ಅಹವಾಲು ಅರ್ಜಿ ಮುಖಾಂತರ ಕೊಡ್ಬೇಕು ಅಂತೇನಿಲ್ಲ. ಅವ್ರಿಬ್ಬರಲ್ಲಿ ಯಾರಾದ್ರೂ ದೂರವಾಣಿ ಮುಖಾಂತರ ತಿಳಿಸೋದು ಕೂಡ ಕೆಲಸ ಕಾರ್ಯಗಳನ್ನ ನಾವು 100ಕ್ಕೆ 100 ಪಟ್ಟು ಮಾಡ್ಕೊಟ್ಟಿದ್ದೀವಿ. ಸರಿ ಹೇಳಿದ್ರು ಸರ್, ಇಲ್ಲ ಒಂದು ನಮ್ಗೆ ಸಿಸ್ಟಮ್ ಬೇಕು ಅಂತ. ಈಗ ಸಿಸ್ಟಮ್ ಅಂತಂದ್ರೆ 10,000 15,000 ಕೊಡುವಂತಾರೆ. ಒಂದು ಗುಣಾತ್ಮಕವಾದ ಒಂದು ನಾವು ಸಿಸ್ಟಮ್ ಕೊಡ್ತೀವಿ ಅಂತಂದ್ರೆ 50ರಿಂದ 60,000 ಹೆಚ್ಚಿನದು. ಈಗ ಇದೇ ವಿಚಾರ ನಾವು ಹೇಗೆ ಅರ್ಜಿ ಕೊಟ್ಟಿರ್ತಾರಲ್ಲ ಅದನ್ನ ನಾವು ಸಭೆ ಚರ್ಚೆ ಮಾಡಿದಾಗ ಪ್ರತಿ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರು ಸರ್ ನಮ್ಮ ಶಾಲೆಗೂ ಒಂದೊಂದು ಕೊಡಿ. ಈಗ 7 ಶಾಲೆಯಿಂದ ಅಂತಂದ್ರೆ ಹೆಚ್ಚು ಕಡಿಮೆ 4 ಲಕ್ಷದ ಮೇಲೆ ಹೋದಾಗ ನಾವು ಹಿರಿಯ ಅಧಿಕಾರಿಗಳಿಂದ ಅದನ್ನ ಪರ್ಮಿಷನ್ ತಗೋಬೇಕು. ಹಾಗಾಗಿ ಅದನ್ನು ನಾವು ಬೇರೆಗಡೆ ಗೊತ್ತಾಗ್ದಾಗ ನೀವು ಅವ್ರಿಗೆ ನಮ್ಗೆ ಒಂದು ಮಾತು ಹೇಳಿದ್ರು, ಸರ್ ನಿಮ್ಮ ನಿಧಿಗಳಿಂದ ನೀವು ಅವ್ರಿಗೆ ಇದನ್ನು ಕೊಡಕ್ ಬರೋದಿಲ್ಲ ಅದನ್ನ ಸಿಸ್ಟಮ್ಗಳನ್ನ. ಹಾಗಾಗಿ ಯಾರು ದಾನಿಗಳು ಇರ್ತಾರಲ್ಲ ದಾನಿಗಳನ್ನ ಹಿಡಿದು ಅದಕ್ಕೆ ಬೇಕಾದಂತ ಪರಿಕರಗಳನ್ನ, ಈಗ ಒಂದು ಸಿಸ್ಟಮ್ ತಂದು ಕೊಡ್ತಾರೆ ಒಬ್ಬರು ದಾನಿ, ಹಾಗಾಗಿ ಟೇಬಲ್ ಬೇಕಲ್ಲ ಅಂತ ಪರಿಕರ 10,000 ಒಳಗಡೆ ಆಗುವಂತ ಪರಿಕರಗಳನ್ನು ತಗೊಳಕ್ಕೆ ನಮ್ಗೆ ಅವಕಾಶ ಇದೆ. ಇಂಥ ಹಿಂಗೆ ಏನು ಗಣಕಯಂತ್ರ ಇಂಥವನ್ನ ಯಾರು ದಾನಿಗಳಿಂದ ಮಾಡ್ಕೊಡಿ ಅಂದಾಗ ಈಗ ಇಲ್ಲೇ ನಿಮ್ಮಲ್ಲಿ ಅವ್ರ ಬಗ್ಗೆ ಸ್ವಾಮಿ ಮಾತಾಡಿದಾಗ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಒಂದು ಕಾನೂನು ಅರಿವು ಸಮಾವೇಶ ಮಾಡೋದು ಅವ್ರ ಜೊತೆ ಮಾತಾಡ್ತಾರೆ. ಇಲ್ಲ ಸರ್ ನಾನು ಸಿಸ್ಟಮ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಕೊಡಿಸ್ಕೊಡ್ತೀವಿ. ಹಾಗಾಗಿ ಸಭೆ ನನ್ನ ಮಾತಾಡೋದು ಅವಕಾಶ ಮಾಡಿಕೊಡೋದು ನಮಗೆಲ್ಲ ಒಬ್ಬರಿಂದ ಮಾತು ಮುಗಿಸ್ತೀನಿ. ವಿನಯರವರು ಸಹ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಗೆ ಹೆಚ್ಚಿನ ನೆರವು, ನಮ್ಮ ಕೈಲಾದಂಥ ನೆರವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಕೊಡಿಸ್ತೀನಿ ಅಂತ
ಭರವಸೆಯನ್ನ ನೀಡಿದ್ದಾರೆ. ಅವರು ನಾವು ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ನಾಗರಾಜ್ ಅವರು ಇಲ್ಲ ಹಾಗೂ ಗ್ರಾಮಸ್ಥರು ಈ ಸಭೆ ಮುಕ್ತಾಯ ಆಗುತ್ತೆ. ಈಗ ಏನಂತ ಹೇಳಿದ್ರೆ ಈ ಒಟ್ಟು ಸಾರಾಂಶ ಪೇರೆಂಟ್ಸ್ದು ಏನು ನಿರೀಕ್ಷೆ ಇರುತ್ತೆ ಅಂದರೆ ನಮ್ಮ ನಿರೀಕ್ಷೆಗಳು ಸಾಕಷ್ಟು ಪೇರೆಂಟ್ಸ್ ಏನಂತಂದರೆ ನಮ್ಮ ಮಕ್ಕಳು ಇಷ್ಟು ಸಾಲಲ್ಲ, ಈಗ ನಾವು ಕಲಿಸ್ತಾ ಇರೋ ಕಲಿಕೆ ಸಾಲಲ್ಲ, ಸ್ವಲ್ಪ ಜಾಸ್ತಿ ಬೇಕು ಅನ್ನೋದು ಪೋಷಕರ ನಿರೀಕ್ಷೆ ಅಂತ ನಾವು ಪೋಷಕರಾಗಿ ನಮ್ಗೆ ಅರ್ಥ ಆಗುತ್ತೆ. ಆದರೆ ನಾವು ಈ ಶಾಲೆ ಟೀಚರ್ ಆಗಿ ನಮ್ಮ ಒತ್ತಡ ಆ ಥರ ಮಾಡೋಕ್ಕಾಗಲ್ಲ, ನಮ್ಮ ಮಕ್ಕಳ ಹತ್ರ ಇರಬೇಕು, ಮಕ್ಕಳನ್ನ ಮೋಸ ಮಾಡ್ತಾ ಇದ್ದೀವಿ ಅಂತ ಫ್ರ್ಯಾಂಕ್ ಆಗಿ ಹೇಳ್ತೀವಿ. ಇದಿಲ್ಲಪ್ಪ, ಇದು ರಾಷ್ಟ್ರೀಯ ಕಾರ್ಯಕ್ರಮ, ನೀವು ಮಾಡಲೇಬೇಕು. ನಿಮ್ಗೆ ಗೊತ್ತಿಲ್ಲ, ಈಗ ನಾವು ಈಗ ನಮ್ಗೆ ಈಗ 29 ವರ್ಷ 25 ವರ್ಷ ಸರ್ವಿಸ್ ಹೆಂಗ್ ಮುಗಿಸ್ತು ಅಂತ ಗೊತ್ತಿಲ್ಲ. ಇನ್ನು ರಿಮೈನಿಂಗ್ ಇನ್ನೂ 7-8 ವರ್ಷ ಐತೆ. ಈ 7-8 ವರ್ಷಕ್ಕೆ ನಾವು ಮಾಡ್ತೀವಾ ಅನ್ನುವಷ್ಟು ಸ್ಟ್ರೆಸ್ ಅದೇ, ಅದ್ರ ಒತ್ತಡ ಅದೇ. ಈಗ ಹೆಂಗ್ ಬಂದು ಗೊತ್ತಿಲ್ಲ, ಅಷ್ಟು ಫ್ರೀ ಆಗಿತ್ತು, ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಈಗ ನಾವು ಕೇಳ್ಕೊಳ್ಳೋದು ಡಿಪಾರ್ಟ್ಮೆಂಟ್ನವ್ರು ಅಷ್ಟೇ, ಮಕ್ಳ ಹತ್ರ ಇರಕ್ ಬಿಡಿ, ಟೀಚರ್ನ ಮಕ್ಳ ಹತ್ರ ಇರಕ್ ಬಿಡಿ. ಯಾಕಂದ್ರೆ ಪೇರೆಂಟ್ಸ್ ಹಂಗೆ ಅವ್ರೆ ಸರ್, ಸಿಕ್ಸ್ ಗ್ರಾಮ ಕೂಡ ಎಲ್ಲ ಡಿಗ್ರಿ ಮಾಡಿರುವಂಥ ಪೋಷಕರು ಡಿಗ್ರಿ ಮಾಡಬೇಕು. ನಮ್ಮ ಸಣ್ಣ ಮಿಸ್ಟೇಕ್ ಆದ್ರೂ ನಮಗೆ ಫೀಡ್ಬ್ಯಾಕ್ ಬರುತ್ತೆ, ಸರ್ ಇದು ಮಾಡ್ತಾ ಇಲ್ಲ, ಅಫ್ಕೋರ್ಸ್ ಅದು ಟಿವಿ ನೋಡ್ಬೋದು, ಹಾಗೆ ಎಲ್ಲ ಹಾಗಾಗಿ ಇದು ನಮ್ಮ ನಿಮ್ಮ ಒಂದು ಕನ್ಸರ್ನ್ ಮೇಲೆ ಒಂದು ಸಂಸ್ಥೆ ಅದಕ್ಕೆಲ್ಲ ನೆಕ್ಸ್ಟ್ ಸಹಕಾರ ಕೊಡಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಈ ಒಂದು ಸಾಮಾಜಿಕ ರೂಪ ಅವರಿಗೆ ನಮ್ಮ ಶಾಲೆ ಪರವಾಗಿ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡಿ ಈಗ ಸ್ಕಾಲರ್ಶಿಪ್ ಫಸ್ಟ್ ಸರ್ ನೀವು ಫಸ್ಟ್ ಕೇಳಿದ್ದು ಇನ್ನೊಂದು ಅಕೌಂಟ್ ಮಾಡಿಸಿ ಅಂತ, ಕಿಶೋರ್ಗೆ ಅಕೌಂಟ್ ಮಾಡಿಸಿ ಅಂತ. ಯಾವಾಗ ಅಕೌಂಟ್ ಮಾಡಿಸಿದ್ದು ಇನ್ನೊಂದು ಅಕೌಂಟ್ ಇದೆ, ಬಂದಿಲ್ಲ. ನನ್ನ ಅಕೌಂಟಲ್ಲಿ 70 ರೂಪಾಯಿ ಇದೆ, ಅವನ ಅಕೌಂಟ್ ಜೀವನ ಇದೆ. ಈಗ ನೋಡಿ, ಎಲ್ಲರಿಗೂ ಅಕೌಂಟ್ ನಂಬರು, ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸು ಪ್ರತಿಯೊಂದು ಒಂದು ಫೈಲ್ ಮಾಡಿಕೊಂಡಿದ್ದೀನಿ. ನೀವೇ ಆನ್ಲೈನ್ ನೋಟಿಫಿಕೇಶನ್ ಆದ್ರೆ ಎಲ್ಲರಿಗೂ ನಾವು ಗೊತ್ತಿಲ್ಲ. ಗ್ರಾಮ ಈಗ ಫೋಟೋ ಹೊಡೆದ್ರೆ ಮಾರ್ಕ್ ಬರ್ತದೆ. ಜಗದೀಶ್ಪುರದ್ದು ಇದಕ್ಕೆ ನೋಡಿಲ್ಲ, ಬಿಸಿ ಇಲಾಖೆ ಗೊತ್ತಿಲ್ಲ. ಬೆಂಗಳೂರು ಜಲಭವನದಲ್ಲಿ ಹೋಗಿ ಮೇಡಮ್ ಇದು ಮಾಡಿಸಿದ್ರು, ಕ್ರಿಯೇಟ್ ಮಾಡಿಸಿದ್ವಿ ಗ್ರಾಮದಲ್ಲಿ. ಇಲ್ಲ, ಜೊತೆಗೆ ಇನ್ನೊಂದು ನಿಮ್ಗೆ ಕಂದಾಯ ಉಪಗ್ರಾಮ ಅಂತ ಅಂದ್ಬಿಟ್ಟು ನಮ್ಮ ಮಾರ್ಕಲಿಂದ ಏನ್ ಮಾಡಿದ್ದಾರೆ, ಎಲ್ಲಾ ಗ್ರಾಮನೂ ಕೂಡ ಬರೀ ಮಾರ್ಕಲ್ ಗ್ರಾಮ ಮಾತ್ರ ಕಂದಾಯ ಇತ್ತು, ಎಲ್ಲ ಉಪಗ್ರಾಮಗಳು ಇತ್ತು. ಈಗ ಜಡಗುಂಪುರನು ಕೂಡ ಕಂದಾಯ ಗ್ರಾಮ ಆಗ್ತಾ ಇದೆ. ಆಲ್ರೆಡಿ ಕೊದನಕುಪ್ಪು ಕೂಡ ಕಂದಾಯ ಉಪಗ್ರಾಮಗಳು, ಇದನ್ನೇ ಒಂದು ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ. ಆಲೇ ಒಂದು ವರ್ಷದಲ್ಲಿ ಏನು ಅದು ಅನೌನ್ಸ್ ಆಗುತ್ತೆ. ಸುಮಾರು 5-6 ವರ್ಷಗಳ ಕಾಲ ದಾಖಲೆ ಮಾಡ್ಕೊಂಡಿತ್ತು ಸರ್, ಇದು ದಾಖಲೆ ಮಾಡ್ಬೇಕು ಅಂತ. ಇಲ್ಲ, ಈಗ ನಿಮ್ಗೆ ದಾಖಲೆ ಮಾರ್ಕಲ್ ಮಾರ್ಕಲ್ ದಾಖಲೆಗೆ ನಿಮ್ದೆಲ್ಲ ಇತ್ತಲ್ಲ. ಈಗ ಕಂದಾಯ ಗ್ರಾಮ ಹೆಂಗಂದ್ರೆ ನೀವು RTC ತಗೊಂಡ್ರೆ ಸುರೇಶ್ ಅವರು ರೇಷ್ಮೆ ಇಲಾಖೆ, ವಿನಯ್ ಕುಮಾರ್ ನಮ್ಮ ಪಂಚಾಯತಿ ಸದಸ್ಯರು, ಹಾಗೆ ನಮ್ಮ SDLC ಅಧ್ಯಕ್ಷರಾದ ಉಪಾಧ್ಯಕ್ಷರು, ತಮ್ಮೆಲ್ಲರಿಗೂ ಕೂಡ ನಾನು ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಆ ಟೂಬಿನ ಹೇಳ್ತೀನಿ, ಮಾಡ್ತೀನಿ. ಮಕ್ಕಳ ಮನೆ ಮಾಡ್ಬೇಕಾದ್ರೆ ಆ ವಯಸ್ಸಿನ ಮಕ್ಕಳು ಇರ್ಬೇಕು. ಆ ವಯಸ್ಸಿನ ಮಕ್ಕಳು ಒಂದು 4-5 ಮಕ್ಕಳಾದ್ರೂ ಇರ್ಬೇಕು. ಜೊತೆಗೆ ಪೋಷಕರು ಒಂದು ಇಂಟ್ರೆಸ್ಟ್ ತೋರಿಸ್ಬೇಕು. ಟೀಚರ್ನಾಗ ನಾವು ಕೊಡ್ತೀವಿ ಸರ್, ಸ್ಟಾರ್ಟಿಂಗ್ ಅಲ್ಲಿ 1-2 ವರ್ಷ ನಾವು ಟೀಚರ್ ಕೊಡ್ತೀವಿ ಅಂತ ಒಪ್ಕೊಳ್ತೀವಿ. ಹಾಗೆ ಮಾಡಿದ್ರೆ ಮಾಡ್ತೀವಿ. ಯಾರಾದ್ರೂ ಟೀಚರ್ ಹೇಳ್ಕೊಂಡು ಮಾಡ್ಕೊಂಡು ನಾವೇ ನಮ್ಮ ಮಕ್ಕಳ ಮನೆನ ಅವಕಾಶ ಅದೇ. ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ 10 ಮಕ್ಕಳು ಮೇಲಾದ್ರೆ ಅಂದ್ರೆ LKG UKGಗೆ 10 ಮಕ್ಕಳಿಗಿಂತ ಜಾಸ್ತಿ ಆದ್ರೆ ಸರ್ಕಾರದವರೇ ಟೀಚರ್ಸ್ ಕೊಡ್ತಾರೆ. ಆದ್ರೆ 10 ಮಕ್ಕಳು ಒಳಗಡೆ ಇದ್ರೆ ಸರ್ಕಾರದವರು ಕೊಡಲ್ಲ. ಈಗ ನಿಮ್ಮಲ್ಲಿ ಏನ್ ಸಮಸ್ಯೆ ಅಂತ ಅಂದ್ರೆ 2 ಮಗುನೂ ಇಲ್ವಲ್ಲ. ಈಗ LKGಗೆ ಮತ್ತೆ UKG ಸೇರಿದಂತರು 2 ಮಗುನೂ ಇಲ್ವಲ್ಲ.
ಈಗ 10 ಮಕ್ಕಳು ಒಳಗಡೆ ಏನಾದ್ರು ಮಕ್ಕಳಾದ್ರೆ ನಾವೇ ಟೀಚರ್ಸ್ಗೆ ಸಂಬಂಧಿಸಬೇಕು. ನಾವು ಬೆಂಗಳೂರು ಪ್ರಾರಂಭ ಮಾಡಿದಾಗ ಫಸ್ಟ್ 3 ವರ್ಷ ಪೇರೆಂಟ್ಸ್ ಇಂದ ಕಲೆಕ್ಟ್ ಮಾಡ್ತಾವೆ. ಈಗ ಈ ಓದಿಸ್ತಿಂದ ಸರ್ಕಾರದಿಂದ ಕೊಡ್ತಾವೆ. ಓದಿಸ್ತಿಂದ ಅಂದ್ರೆ 5 ವರ್ಷ ಕೊಡ್ತಾರೆ, 3 ವರ್ಷ ಅವ್ರ ಹತ್ರನೇ ಕೊಟ್ಟು ಮಾಡ್ತಾರೆ. ಹಂಗಾಗಿ 10 ಮಕ್ಕಳು ಮೇಲಾದ್ರೂ ಮಾತ್ರ ಸರ್ಕಾರದ ಕೊಡೋದು. ನಮ್ಮ ಸ್ಕೂಲಲ್ಲಿ 10 ಮಕ್ಕಳು ಆ ತರ ಇದೆ. 10 ಮಕ್ಕಳು ಒಳಗಡೆ ಇದ್ರೆ ನೀವು ಪೇರೆಂಟ್ಸ್ ಕೊಡ್ತಾನೆ ಕಲೆಕ್ಟ್ ಮಾಡ್ಬಿಟ್ಟು ಅದು ಟೀಚರ್ ಮಾಡ್ತಾರೆ. ಆ ಥರ ಇದೆ. ಇದು ನಿಯಮ ಇರುತ್ತೆ. ಅದೇ ಕಂಪ್ಲೇಂಟ್ ಮಾಡ್ತಾರೆ. ಈಗ ನಾವು 2 ವರ್ಷ ಇದ್ದು ಹೆಚ್ಚುವಳಿ ದುರಸ್ತಿ ಇದೆ ಫಸ್ಟ್ ನಮ್ಮ ಅದು ಸರ್ ಎಷ್ಟು ವರ್ಷದಿಂದ ನಾನು ಸ್ವಲ್ಪ ಆಗಿದ್ದೀನಿ. ಅದನ್ನು ರೆಡಿ ಮಾಡುವಾಗ ಮಾಡ್ತಾರಲ್ಲ ಯಾವಾಗ ಎಲೆಕ್ಷನ್ ಬಂದಾಗ ಮಾತ್ರ ಮಾಡ್ತಾರೆ, ಮಾಡೋದಿಲ್ಲ.